ರಾಜ್ಯ ಬಿಜೆಪಿ ಅಂದಾಗ ಆಂತರಿಕ ಸಂಘರ್ಷ ಏನಿತ್ತು ಅದು ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಿತ್ತು ಅಂದ್ಕೊಂಡ್ರೆ ಸದ್ಯ ಬದಲಾದ ಬೆಳವಣಿಗೆಯಲ್ಲಿ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ವಿಜೇಂದ್ರ ಕುರಿತಂತೆ ಇರುವಂತಹ ಅಸಮಾಧಾನ ಸ್ಫೋಟದ ಪರಿಣಾಮ ಇದೀಗ ಭಿನ್ನರ ಬಣ ಹೈಕಮಾಂಡ್ ಜೊತೆ ಯಾವ ರೀತಿಯ ಚರ್ಚೆಯನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಬರುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಇನ್ನು ಕರ್ನಾಟಕ ಕಾಂಗ್ರೆಸ್ ಆಡಳಿತ ಪಕ್ಷವನ್ನು ನಡೆಸ್ತಾ ಇರುವ ಸಂದರ್ಭದಲ್ಲೇ ಅಲ್ಲೂ ಏನು ಕಮ್ಮಿ ಇಲ್ಲ. ಆಗಾಗ ಒಳಬೇಗುದಿ ಅನ್ನೋದು ವಿಚ್ ಇಸ್ ವಿಸಿಬಲ್ ಕಾಣಿಸ್ತಾ ಇದೆ. ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟಂತಹ ಜನಸಾಮಾನ್ಯರಿಗೆ ಬಹುದೊಡ್ಡ ನಿರಾಸೆಯಾಗಿದೆ ಕರ್ನಾಟಕ ಕಾಂಗ್ರೆಸ್ನಿಂದ. ನೋಡಿ, ಆಡಳಿತವನ್ನು ನಡೆಸಬೇಕಾಗಿರುವಂಥ ಆಡಳಿತ ಪಕ್ಷ ಕಾಂಗ್ರೆಸ್ಸು ಕೂಡ ತನ್ನ ಜವಾಬ್ದಾರಿಯನ್ನು ಮರೆತು ಹಾಗೆ ಕಾಣ್ತಾ ಇದೆ. ನೋಡಿ, ಓಟು ಸಿಕ್ಕಿಲ್ಲ, 60ಕ್ಕೆ ಬಂದು ನಿಂತ್ಕೊಂಡ್ರು ಅಂತ ಹೇಳಿದ್ರು ಕೂಡ ಕಮಲಕ್ಕೆ ವಿರೋಧ ಪಕ್ಷದಲ್ಲಿ ಜನರೇ ಕೂರಿಸಿರೋದು. ಆ ಜವಾಬ್ದಾರಿಯನ್ನು ಕೂಡ ಕಮಲದ ನಾಯಕರು ಮರೆತ ಹಾಗೆ ಕಾಣ್ತಾ ಇದೆ. ಸದ್ಯ ಇಲ್ಲಿ ಡೋಲಾಯಮಾನ ಸ್ಥಿತಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅದೇ ಓಟ್ ಹಾಕಿದಂಥ ಜನಸಾಮಾನ್ಯರು. ಅದೇ ರೀತಿ ತ್ರಿಶಂಕು ಸ್ಥಿತಿ. ನಾವು ಆಯ್ಕೆ ಮಾಡಿದ್ದು ಇದಕ್ಕೇನಾ, ನಾವು ಆರಿಸಿದಂಥ ಜನಪ್ರತಿನಿಧಿಗಳ ಕಾರ್ಯವೈಖರಿ ಹಿಂಗಿದೆಯಾ ಅನ್ನುವಂಥ ಅಸಮಾಧಾನ ಇದೆಯಲ್ಲ, ಮುಂದೊಂದು ರಾಜಕೀಯದ ಬಹುದೊಡ್ಡ ಬದಲಾವಣೆಗಿದ್ದ ಸಾಕ್ಷಿಯಾಗೋದ್ರಲ್ಲಿ ಸಂಶಯವಿಲ್ಲ. ನೋಡಿ, ಈ ಕ್ಷಣಕ್ಕೂ ಕೂಡ ಕರ್ನಾಟಕ ಕಾಂಗ್ರೆಸ್ ಇರ್ಬೋದು, ಕರ್ನಾಟಕ ಬಿಜೆಪಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನೆಲ ಕಚ್ಚೋದು ಗ್ಯಾರಂಟಿ. ಈ ಬಗ್ಗೆ ಕೂಲಂಕುಷ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಬಿಜೆಪಿ ಅಂದ್ಕೊಂಡ್ರು, ಕಾಂಗ್ರೆಸ್ ಅಂದರೂ ಆಂತರಿಕವಾಗಿರುವಂಥ ಸಮಸ್ಯೆಗಳು ಕೊತ ಅಂತ ಕುದಿಯೋ ಮಟ್ಟಕ್ಕೆ ಹೋಗಿದೆ. ಕಡೆ ಪಕ್ಷ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ವಿಚಾರಕ್ಕೆ ಬರೋದಾದರೆ ಅಂಥ ನಿರ್ದೇಶನವೂ ಬರಲಿಲ್ಲ. ಅದನ್ನು ಫಾಲೋ ಮಾಡೋರು ಇಲ್ಲಿ ಯಾರೂ ಇಲ್ವೇನೋ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಮಾತಿಗೆ ಎಲ್ಲರೂ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರಾ? ನೋ, ಅಂಥ ಯಾವುದೇ ಬೆಳವಣಿಗೆಗಳು ಕೂಡ ನಡೀತಾ ಇಲ್ಲ. ಆಗಿರೋದ್ರಿಂದಾಗಿ ರಾಜ್ಯದ ಜನ ಈ ರಾಜಕೀಯವೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವರ ಈ ಕಾರ್ಯವೈಖರಿಯನ್ನು ನೋಡೋದಕ್ಕೆ ನಾವು ಮತ ಹಾಕಿದ್ದು ಅನ್ನುವಂಥ ಸನ್ನಿವೇಶ. ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿ ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ, ಇನ್ ಡೀಟೇಲ್ ಆಗಿ ನೋಡಬೇಕಾಗತ್ತೆ. ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದಾಗ ಆಂತರಿಕವಾಗಿ ಇರುವಂತಹ ತಳಮಳಗಳು, ಸಮಸ್ಯೆಗಳು, ಶೀತಲ ಸಮಸ್ಯೆಗಳು, ಜೊತೆಗೆ ಅಧಿಕಾರದ ಹಪಹಪಿತನ, ನಾನಾ ನೀನಾ ಸನ್ನಿವೇಶ, ಹಿರಿಯರು ಅನ್ನುವಂಥ ವಿಚಾರಗಳು ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣದ ಸಮರ ಮುಂದುವರೆದಿದೆ. ಇನ್ನು ಹೈಕಮಾಂಡ್ ಮುಂದೆ ಭಿನ್ನರು ದೂರನ್ನು ದಾಖಲಿಸಿರುವುದು ಬಹುದೊಡ್ಡ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದರ ನಡುವೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಕುರಿತಂತೆ ಬಹುದೊಡ್ಡ ಚರ್ಚೆ ಮಗದೊಮ್ಮೆ ಆರಂಭ ಆಗಿದೆ. ಈ ರಾಜ್ಯದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ನಾನು ಸಮ್ಟೈಮ್ಸ್ ಹೇಳ್ತಾ ಇರ್ತೀನಿ. ಹೇಗೆ ಅಂತ ಹೇಳಿದ್ರೆ, ಬಿ ಜೆ ಪಿದ್ದು 2 ನಿಮಿಷ ಬದಿಗಿಟ್ಟು ಮಾತಾಡೋದಾದರೆ, ಇನ್ನೇನು ಮಾರ್ಚ್ ಬಂತು, ಒಂದು ಪಕ್ಷ ಏನಾದರೂ ಮಕ್ಕಳಿಗೆ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಬರೀಬೇಕು ಅನ್ನುವಂಥ ಗೊಂದಲಕ್ಕೆ ನಮ್ಮ ರಾಜ್ಯದ ಕಾಂಗ್ರೆಸ್ನವ್ರು ತಗೊಂಡು ಹೋಗ್ದಿದ್ರು ಸಾಕು. ಅಲ್ಲಿ ಮುಖ್ಯಮಂತ್ರಿ ಅಂದಾಗ ಸಿದ್ದರಾಮಯ್ಯ ಅಂತ ಒಂದು ರಿಜಿಸ್ಟರ್ ಆಗಿರುತ್ತೆ. ಅದನ್ನು ಅಟ್ಲೀಸ್ಟ್ 5 ವರ್ಷಗಳ ಅವಧಿವರೆಗೂ ಕೂಡ ಅದೇ ಇರುತ್ತಾ ಅಥವಾ ಇಲ್ವಾ ಅನ್ನೋ ಕ್ಲಾರಿಟಿ ಕೊಟ್ಟರೆ ಉತ್ತಮ ಅಂಥೇಳಿ, ರೈಟ್. ಅದನ್ನು ಬದಿಗಿಟ್ಟು ನೋಡೋದಾದರೆ ಬಿ ಜೆ ಪಿ ವಿಚಾರ, ರಾಜ್ಯ ಜನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ, ಕೆಲಸ ನೆಟ್ಟಗೆ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ಆಂತರಿಕವಾಗಿ ಬಹುದೊಡ್ಡ ಸಮರಗಳು ನಡೀತಾ ಇದೆ, ತೇಜೋವಧೆ ಆಗ್ತಾ ಇದೆ. ಸೊ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾಯಕನ ಭೇಟಿ ನೀನು ಹತ್ತನೇ ಭೇಟಿ ಇದು. ಇನ್ನೂ ರಾತ್ರಿ 11 ಗಂಟೆಗೆ ಒಂದು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಈ ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಬಿಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂಡಿರೋಕೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಕೇಳಿ ನಮಗೆ ಇಲ್ಲ ತಾವು ಹೇಳ್ತಾರೆ, ಅವರು ಎಲ್ಲ 5 ಕೇಳಿ ಒಳ್ಳೆಯದು. ನೀನು ಭೇಟಿಯಾಗಿದ್ದೆ, ನಿನ್ನೆ ನಟ ಅವರು ಭೇಟಿಯಾಗಿದ್ದೆ, ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ, ನಾ ಭೇಟಿ ಕುಮಾರ್ ಭೇಟಿ ಆಗ್ತೀನಿ. ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವು, ಲಿಂಗಾಯತರು ಆದರೆ ಇವು, ಹಿಂಗೊಂದು ನಾವು ಘೋಷಣೆಗೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ, ನಾವು ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗಿರ್ತೀವಿ ರಾಜ್ಯಾಧ್ಯಕ್ಷರು. ಎಸ್, ಇವ್ರು ಮಾಡಿ ಲಿಂಗಾಯತರು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ ಶರತ್ ಅವರೇ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ಶರತ್ ಅವರೇ, ನೀವೇ ಹೇಳಬೇಕು, ಏನಾಗ್ತಿದೆ ಬಿಜೆಪಿಯಲ್ಲಿ? ನೋಡಿ, ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ.
ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಮೊದಲನೇ ಸ್ಥಾನ ಅಂತಂದರೆ ರಾಷ್ಟ್ರೀಯ ಪಕ್ಷಕ್ಕೆ ಮೊದಲನೇ ಸ್ಥಾನ ದೊರಕಬೇಕು ಅಂದರೆ ಅದು ಬಿ ಜೆ ಪಿಗೆ. ಆಯ್ತು. ಯಾಕೆ ಅಂದರೆ ಇದು ದೊಡ್ಡ ಕಾರ್ಯಕರ್ತರ ಪಡೆಯ ಪಕ್ಷ. ಒಂದು ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರುತ್ತೆ. ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮಲ್ಲೂ. ಅದಕ್ಕೆ ಕೆಲವೊಂದು ಧಕ್ಕೆಯಾದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಎಲ್ಲಿಲ್ಲ ಹೇಳಿ ಮೇಡಮ್. ಇವತ್ತಿನ ದಿವಸ ಅಣ್ಣ ತಮ್ಮಂದರಲ್ಲಿದೆ, ತಂದೆ ಮಕ್ಕಳಲ್ಲಿ ಗೊಂದಲಗಳಿದೆ. ಅಂಥ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಆಗೋದ್ರಿಂದ ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಕೆಲವೇ ದಿನಗಳಲ್ಲಿ ತೊಗೊಂಡೋಗೋ ಬಂದೇ ಬರುತ್ತೆ. ಒಂದು. ಎರಡನೇದು, ಈಗ ಆಡಳಿತಾರೂಢ ಪಕ್ಷ ಇರೋದು ಕಾಂಗ್ರೆಸ್ನವರು. ಜನರನ್ನು ಇವತ್ತಿನ ದಿವಸ ಯಾವ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ, ಜನರು ಯಾವ ರೀತಿ ಅನ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಅವರೇ ಅನಾಥರಾಗೋ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಇವರ ನಂಬಿ ಇವತ್ತಿನ ದಿವಸ ಏನು ಓಟ್ ಹಾಕಿದಂತಹ ಜನರು, ಮತದಾರರು ಇವತ್ತಿಗೆ ಬೀದಿಗೆ ಬರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದನೇದಾಗಿ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು. ಇವರೇನು ಇವಾಗ ಗೃಹಲಕ್ಷ್ಮಿಯ ಮುಖಾಂತರ ಹಣ ಕೊಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರಲ್ವಾ. ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಯಾಕೆ ತಗೊಳ್ತಾ ಇದ್ರು? ಅಂಗನವಾಡಿ ಕಾರ್ಯಕರ್ತರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ? ಪ್ರೌಢಶಾಲಾ ಶಿಕ್ಷಕರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಬಂದಿಲ್ಲ ಮೈಕ್ರೋ ಫೈನಾನ್ಸ್. ನೋಡಿ, ಅದೇ ಮೈಕ್ರೋ ಫೈನಾನ್ಸ್ ಅಂತ ಹೇಳೋದು ತುಂಬಾ ದಿವಸದಿಂದ ಇದ್ರು. ಅದಕ್ಕೊಂದು ರೀತಿ ರಿವಾಜುಗಳು ರಾಜ್ಯ ಸರ್ಕಾರಗಳು ಹಾಕ್ಬೇಕಾಗತ್ತೆ. ನೋಡಿ, ನಾನು ಹೇಳ್ತಾ ಇರೋದು ಈಗ ಇವರ ರಾಜ್ಯ ಸರ್ಕಾರ ಏನು ಇದ್ಮೇಲೆ ಸಾಕಷ್ಟು ಚಿಕ್ಕ ಫೈನಾನ್ಸ್ಗಳು ಹುಟ್ಕೊಂಡಿದೆ ಇವತ್ತಿನ ದಿವಸ. ಅದಕ್ಕೆ ಯಾವುದೇ ಕಡಿವಾಣ ಆಗ್ತಾ ಇಲ್ಲ, ಯಾವುದೇ RBI ಅಂಡರಲ್ಲಿ ಬರ್ತಾ ಇಲ್ಲ. ಆದ್ರಿಂದ ಅವರ ಒಂದು ಕಿರುಕುಳ ನೋಡಿ. ಇವರು ಮೈಕ್ರೋ ಫೈನಾನ್ಸ್ ಎಷ್ಟರ ಮಟ್ಟಿಗೆ ಪ್ರಭಾವಿತ ಅಂತ ಹೇಳಿದ್ರೆ ದಿವಸದ ಲೆಕ್ಕದಲ್ಲಿ 10-20% ಮೀಟರ್ ಬಡ್ಡಿ. ಬೆಳಿಗ್ಗೆ 10,000 ತಗೊಂಡಂತವನು, ಉದಾಹರಣೆ ನಾನು 10,000 ತಗೊಂಡ್ರೆ ಅವನು 9,000 ಕಟ್ ಮಾಡಿ ಕೊಡ್ತಾನೆ. ರಾತ್ರಿ ಹೇಳೋಷ್ಟರಲ್ಲಿ ಅವ್ನು 10,000 ಕೊಟ್ಟಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನ ಮೇಲೆ ದೌರ್ಜನ್ಯ ಮಾಡೋ ಕೆಲಸ ಮಾಡುತ್ತೆ. ಹಾಗಾದ್ರೆ ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ? ದರೋಡೆಗಳಾಗ್ತಾ ಇದೆ. ನೋಡಿರ್ಬೋದು ಇವಾಗ ATMಗಳಲ್ಲಿ ದರೋಡೆ ಆಗ್ತಾ ಇದೆ, ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿತ ಆಗಿದೆ ಇವತ್ತಿನ ದಿವಸ. ಇವ್ರು ಏನು ಮಾಡ್ತಾ ಇದ್ದಾರೆ? 15% ಬಸ್ ದರದಲ್ಲಿ ಏರಿಕೆ ಮಾಡಿದ್ರು. ಹಾಗಾದ್ರೆ ಎಲ್ಲಿ ಹೋಗ್ಬೇಕು ಸಾಮಾನ್ಯ ಜನರು? ಹಾಲಿನ ದರ ಏರಿಕೆ ಮಾಡಿದ್ರು, ಬೇಳೆಗಳ ರೇಟ್ ಏರಿಕೆ ಮಾಡಿದ್ರು. ಅದರಲ್ಲಾಗಿ ರೈತರಿಗೆ ನಾವೇನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಕ್ಕಂಥ 4,000 ಹೆಚ್ಚುವರಿ ಹಣವನ್ನು ಇವರು ಕಟ್ ಮಾಡಿ ಬೇರೆ ಯಾವುದಕ್ಕೋ ಡೈವರ್ಟ್ ಮಾಡಿದ್ದಾರೆ ಇವತ್ತಿನ ದಿವಸ. ಅಲ್ಲಿ ನೋಡ್ರೆ ಇವತ್ತಿನ ದಿವಸ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2,500ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿಯನ್ನ ಬೇಡ ಅಂತ ಬರೆದಿದ್ದಾರೆ. ಅವರ ಒಂದು ಕೂಗಂತಂದ್ರೆ, ನೀವು ಇನ್ನೊಂದು ಎಲ್ಲೋ ಕಿತ್ಕೊಂಡು ನಮಗ್ ಕೊಡೋದು ಬೇಡ, ಅವಶ್ಯಕತೆ ಇಲ್ಲ ಈ ಗೃಹಲಕ್ಷ್ಮಿ ನಮಗೆ. ನೀವು ಎಲ್ಲೋ ಒಂದು ಕಡೆ ಬರೆ ಎಳೆದ್ಬಿಟ್ಟು ನೀವು ನಮಗ್ ಕೊಟ್ರೆ ಆ ಹಣ ನಮಗ್ ಬೇಡ, ಅದು ಪಾಪದ ಹಣ ಆಗುತ್ತೆ ಹೇಳೋ ಒಂದೇ ಕಾರಣ ಕೊಟ್ಕೊಂಡು ಇವತ್ತಿನ ದಿವಸ ಗೃಹಲಕ್ಷ್ಮಿ ಹಣವನ್ನ ಇವತ್ತಿನ ದಿವಸ ಏನು ಮಹಿಳೆಯರೇ ತ್ಯಜಿಸ್ತಾ ಇದ್ದಾರೆ. ಅಲ್ಲಿಯ ರೈತರಿಗೆ ಇವತ್ತಿನ ದಿವಸ ಅಡಿಕೆ ಬೆಳೆಗಾರರಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ದಲ್ಲಾಳಿಗಳ ಕಾಟದಿಂದ ಇವತ್ತಿನ ದಿವಸ ಬ್ಲ್ಯಾಕ್ ಅಲ್ಲಿ ಅಡಿಕೆಗಳು ಬರ್ತಾ ಇದೆ ಹೊರದೇಶಗಳಿಂದ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕಡಿವಾಣ ಹಾಕಿತ್ತು. ಆದರೂ ಸಹ ಕರಾವಳಿ ಭಾಗದಲ್ಲಿ ಇವತ್ತಿನ ದಿವಸ ಬ್ಲ್ಯಾಕ್ ಅಲ್ಲಿ ಅಡಿಕೆಗಳು ಬರ್ತಾ ಇದೆ. ದಲ್ಲಾಳಿಗಳ ಒಂದು ಇವ್ರೇನು ಉತ್ತೇಜನ ಕೊಡ್ತಾ ಇದಾರಲ್ಲ ಕಾಂಗ್ರೆಸ್ನವರು, ಅದರಿಂದ ಇವತ್ತಿನ ದಿವಸ ಅಡಿಕೆಗಳು ಕಳ್ಳ ಮಾರ್ಗದಲ್ಲಿ ಬರ್ತಾ ಇದೆ. ಅದಕ್ಕೆ ಉತ್ತೇಜನ ಈ ರಾಜ್ಯ ಸರ್ಕಾರ ಏನಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇವತ್ತಿನ ದಿವಸ ಅಡಿಕೆ ಬೆಲೆಗಳು ಕಡಿಮೆ ಆಗುತ್ತೆ ಹೊರದೇಶದಿಂದ ಅಡಿಕೆ ಬಂದ್ರೆ, ಅಥವಾ ಹೊರ ರಾಜ್ಯಗಳಿಂದ ಅಡಿಕೆ ಬಂದ್ರೆ ನಮ್ಮ ರಾಜ್ಯಗಳಲ್ಲಿರುವ ಅಡಿಕೆ ಬೆಲೆ ಕಡಿಮೆ ಆಗುತ್ತೆ, ಕಾಳು ಮೆಣಸಿನ ಕಡಿಮೆ ಆಗುತ್ತೆ. ಅದ್ರ ಕಡಿವಾಣ ಹಾಕಿದ್ರೂ ಸಹ ಇವತ್ತಿನ ದಿವಸ ಕಾರವಾರಗಳಲ್ಲಿ ಹೌದು ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಡ್ ಅಲ್ಲ ಸರ್. ಇವತ್ತಿನ ದಿವಸ ಇಂಪೋರ್ಟ್ ನೋಡಿ, ಕೆಲವು ರಾಜ್ಯಗಳಿಂದ ನೋಡಿ, ನಮ್ಮ ರಾಜ್ಯಗಳಲ್ಲಿರುವ ಆಮದು ಈ ಹೊರ ರಾಜ್ಯಗಳಿಂದ ಬಂದಾಗ ಸಹಜ. ನಮ್ಮಲ್ಲಿ ಈಗ ನೋಡಿ, ಗುಜರಾತಿಂದ ಅಡಿಕೆ ವರ್ಗಗಳು ಬರುತ್ತೆ, ಇವ್ರು ತರಿಸ್ಕೊಳ್ತಾರೆ. ಬ್ಲ್ಯಾಕ್ ಮಾರ್ಕೆಟ್ ಇದರಲ್ಲಿ ತರಿಸ್ಕೊಳ್ತಾ ಇದ್ದಾರೆ. ನೋಡಿ
ಇವತ್ತು ನಾವು ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಆಂತರಿಕ ವಿಚಾರಗಳ ಚರ್ಚೆ ಮಾಡ್ತಾ ಇದ್ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಅಲ್ಲಲ್ಲ ಆಯ್ತು, ನಾನು ವಿಷಯ ಬಂದಾಗ ರೈತರಿಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಲ್ಲ ನೀವು ಬಿಜೆಪಿ ಹೇಳಿ ನೋಡಿ, ವಿಜೇಂದ್ರ ಅವ್ರ ಬಗ್ಗೆ ಅಸಮಾಧಾನ ಇದೆ, ನೋಡಿ, ಅದನ್ನ ಹೆಂಗ್ ಶಮನ ನೋಡಿ, ಮಾಡ್ತೀವಿ? ಅದನ್ನೇ ನೋಡಿ, ವಿಜೇಂದ್ರ ಅವರ ವರಿಷ್ಠರು- ಅಧ್ಯಕ್ಷತೆಯಲ್ಲೇ ಬಿಜೆಪಿ ರಾಜ್ಯದಲ್ಲಿ ಮುಂದುವರಿಯುತ್ತಾ? ಹೌದು, ನೋಡಿ, ಎಲ್ಲ ಹೈಕಮಾಂಡ್ ನ ಭೇಟಿ ಇವತ್ತಿನ ದಿವಸ ಮಾಡಿದ್ದಾರೆ. ನೋಡಿ, ಅಲ್ಲಿಂದ ಪಾಸಿಟಿವ್ ರಿಸಲ್ಟ್ಸ್ ವರಿಷ್ಠರು ಇದನ್ನೆಲ್ಲ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅದಕ್ಕೇನು ತಾರ್ಕಿಕ ಅಂತ್ಯ ವರಿಷ್ಠರು ನಿರ್ಧಾರ ಮಾಡಿ Deadline ವಿಜೇಂದ್ರ ಕೊಡಿ. ಅವರ ರಾಜ್ಯಾಧ್ಯಕ್ಷ ಇದರಲ್ಲೇ ನಾವೆಲ್ಲ ಹೋಗ್ತಾ ಇದೀವಿ. ಕಾರ್ಯಕರ್ತರಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಅವರು ವಿಜೇಂದ್ರ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ನಾವೆಲ್ಲ ಪಕ್ಷವನ್ನು ಮೊನ್ನೆ ರೀಸೆಂಟ್ ನಾವು ಅವ್ರ ಜೊತೆಲಿದ್ದೀವಿ. ಡಿ ವಿ ಸದಾನಂದ ಗೌಡರು ಒಂದು ಮಾತನ್ನ ಹೇಳ್ತಾರೆ, ಆಂತರಿಕವಾಗಿ ನಾವು ಪ್ರಜಾಪ್ರಭುತ್ವ ಅಂತ ಹೊಂದಿರ್ತೀವಿ, ಅದರ ಮೂಲಕ ಚುನಾವಣೆ ಅನ್ನೋದಾಗತ್ತೆ, ಚುನಾವಣೆಯಿಂದ ಆಯ್ಕೆಯಾದಂತಹ ಅಧ್ಯಕ್ಷರೇ ಅಧಿಕೃತ ಅಧ್ಯಕ್ಷರು ಅಂತ. ಏನದರ ಅರ್ಥ? ನೋಡಿ, ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗೇನು ಜಿಲ್ಲಾಧ್ಯಕ್ಷರುಗಳಾದರೂ ಅದೇ ರೀತಿಯಲ್ಲಿ ರಾಜ್ಯಾಧ್ಯಕ್ಷರ ಈಗೇನು ಆಯ್ಕೆಗಳು ನಡೆಯದ ಸಂದರ್ಭ ಇದೆ, ಅಲ್ಲಿ ಜಿಲ್ಲಾಧ್ಯಕ್ಷರುಗಳು ಪರಿಷತ್ ಸದಸ್ಯರುಗಳು ಆಯ್ಕೆ ಮಾಡುವ ಸಂದರ್ಭ ನೆಕ್ಸ್ಟು ಕೆಲವೇ ದಿನಗಳಲ್ಲಿ ಮಾಡೋರಿದ್ದಾರೆ. ರಾಜ್ಯದ ಆಲ್ರೆಡಿ ಹೈಕಮಾಂಡ್ ಅವರು ನಿರ್ಧಾರ ಮಾಡಿರೋ ಪ್ರಕಾರ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಿತಾರೆ. ಯಾಕೆಂದ್ರೆ ಸಹಮತ ಇದೆ ಪ್ರತಿಯೊಬ್ಬರದ್ದು ಅಂತ ಈಗ ಅವರೇ ಹೈಕಮಾಂಡ್ ಅವರೇ ಹೇಳ್ತಿರ್ತಕ್ಕಂಥದ್ದು. ಓಕೆ, ನಾನು ಡೀಟೇಲ್ ಕಾರ್ಯಕರ್ತರದ್ದು ನಿಲುವು ಅದೇ ಇದೆ. ಓಕೆ ಓಕೆ. ಆದ್ರಿಂದ ಇಲ್ಲಿ ನೋಡಿ, ಈಗ ಏನು ಆಡಳಿತಾರೂಢ ಏನು ಕಾಂಗ್ರೆಸ್ ಪಕ್ಷದಲ್ಲಿ BR ಪಾಟೀಲ್ ಹೇಳೋ ರಾಜಕೀಯ ಸಲಹೆಗಾರರು ಇವತ್ತಿನ ದಿವಸ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದೇ ಖರ್ಗೆ ಅವರು ಇವರಿಗೆ ಒಂದು ಹಿಡಿ ಮಣ್ಣು ಹಾಕುವಷ್ಟು ಯೋಗ್ಯತೆ ಇಲ್ಲ ಅಂತೇಳಿ ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇಬ್ರು ಮಹಾನಾಯಕರನ್ನ ತುಂಬಾ ಅದರಲ್ಲಿ ಬೆಳವಣಿಗೆ ನೋಡಿ. ಯಾವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೇಳೋದು ಒಡೆದ ಮನೆ ಆಗಿದೆ ಇವತ್ತಿನ ದಿವಸ. ಬಿಟ್ರೆ ನಮಗೆ ಬೆಟ್ಟು ತೋರಿಸೋ ಯಾವುದೇ ಯೋಗ್ಯತೆಗಳೇ ಅವ್ರಿಗಿಲ್ಲ ಕಾಂಗ್ರೆಸ್ನವರಿಗೆ. ರೈಟ್ ರೈಟ್. ಅರವಿಂದ್ ಅವರೇ, ನೀವು ಹೇಳಬೇಕು, ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಇರ್ಬೋದು, ವಿರೋಧ ಪಕ್ಷವಾಗಿ ಬಿಜೆಪಿ ಇರ್ಬೋದು, ರಾಜ್ಯದಲ್ಲಿ ಫೇಲ್ ಆಗಿದ್ದಾವೆ, ಫೇಲ್ಡ್. ಡೆಫಿನೆಟ್ ಆಗಿ ಇವತ್ತು ಈಗ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಇಲ್ಲಿ ಜನರ ಮೇಲೆ ಒಂದು ಗಾರ್ಜಿಯನ್ನೇ ಇಲ್ಲ, ಅವರು ಅಮಾಯಕರಾಗಿ ಹೋಗ್ಬಿಟ್ಟಿದ್ದಾರೆ, ಯಾರು ಕೇಳೋರಿಲ್ಲ ಅನ್ನೋರಾಗಿದ್ದಾರೆ. ಅದು ಸತ್ಯ. ಯಾಕಂದರೆ ಅದು ಬರೀ ಕಾಂಗ್ರೆಸ್ ಗೌರ್ಮೆಂಟಿಂದ ಆಗಿದೆ ಅಂತ ಮಾತ್ರ ನಾನು ಒಪ್ಪಲ್ಲ, BJP ಅವರು ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಯಾಕಂದರೆ ಅಪೋಸಿಷನಲ್ಲಿರುವಾಗ ಮತ್ತು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಆಡಳಿತದಲ್ಲಿ ಇರಲೇಬೇಕು ಅಂತಲ್ಲ, ಅವರಲ್ಲಿ ಒಂದಿಷ್ಟು ಚುನಾವಣೆಯಲ್ಲಿ ಸಕ್ರಿಯವಾಗಿದ್ದಾರೆ, ರಿಜಿಸ್ಟರ್ಡ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದರೆ ಸಾಕು, ಅವರಿಗೆ ಒಂದು ಸ್ಥಾನಮಾನ ಇದೆ ಇವತ್ತು ಡೆಮೋಕ್ರಸಿಯಲ್ಲಿ. ಅಪೋಸಿಷನ್ ಪಾರ್ಟಿ ಲೀಡರ್ ಅಂತ ಹೇಳ್ಬಿಟ್ಟು ಅವ್ರು ಲೆಟರ್ ಬರೆದ್ರು ಕೂಡ ಎಷ್ಟೋ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು, ಅದನ್ನು ಜನರೆದುರುಗಡೆ ತೊಗೊಂಡು ಹೋಗಬೇಕು, ಹೋರಾಟವನ್ನು ಕಟ್ಟಬೇಕು. ಹೋರಾಟದ ಮೂಲಕ ಇವತ್ತು ಒಂದನ್ನು ತಿದ್ದುಪಡಿ ಮಾಡಿದ್ದೀನಿ 3 ತಿಂಗಳಲ್ಲಿ ಅನ್ನುವಂಥದ್ದು ಯಾವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ನಮ್ಮ ಸ್ನೇಹಿತರು ಇರೋದ್ರಿಂದ ನಾನು ಆ ವಿಚಾರ ಹೇಳ್ತಾ ಇದ್ದೀನಿ. ಅಂದರೆ ಎಲ್ಲೋ ಒಂದು ಕಡೆ ದೇ ಆಲ್ಸೋ ಹ್ಯಾವ್ ಟು ರೀಥಿಂಕ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ನ ಅವರಲ್ಲಿ ಕೂಡ ಎಲ್ಲೋ ಮತ್ತು ಎಲ್ಲೋ ಒಂದು ಕಡೆ ಪಿಸಿದೋಗಿದೆ ಅಂತಲ್ಲ, ಅದು ಪ್ರಖರವಾಗಿ ನಿಖರವಾಗಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅವರವರ ಲೀಡರ್ಸ್ಗೆ ಗೊತ್ತಾಗದೇ ಇರುತ್ತಾ? ಆದರೆ ಅದನ್ನು ಶಮನ ಮಾಡೋದ್ರಲ್ಲಿ, ಅದನ್ನು ಒಂದು ಕಂಟ್ರೋಲಿಗೆ ತರೋದ್ರಲ್ಲಿ, ಮತ್ತು ಮೊದಲು ಯಾವ ರೀತಿಯಿಂದ ಮುತ್ಸಜ್ಜಿಯಿಂದ ಆಸಕ್ತಿಯಿಂದ ಇವ್ರು ಹೈಕಮಾಂಡ್ ವರ್ಕ್ ಮಾಡ್ತಾ ಇತ್ತು, ಅವರು ಬಿಟ್ಬಿಟ್ಟಿದ್ದಾರೆ. ಈಗ MP ಎಲೆಕ್ಷನ್ ಆಗೋಯ್ತು, ಏನಾದರೂ ಮಾಡ್ಕೊಳ್ಳಿ ನಿಮ್ಮಷ್ಟಕ್ಕೆ ನೀವೇ, ಇನ್ನೊಂದು ವರ್ಷ ಬಿಟ್ಟು ನಾವು ಬಂದು ನೋಡ್ತೀವಿ ಅನ್ನೋ ಒಂದು ರಾಜ್ಯ ಕಳ್ಕೋತಾರೆ ಈ ಧೋರಣೆ ಇದ್ರೆ. ಇದು ಅಲ್ಲ, ಅವರಿಗೆ ಅದಕ್ಕಿಂತ ದೊಡ್ಡ ದೊಡ್ಡ ಆನೆ ಗಾತ್ರದಂಥ ಸಮಸ್ಯೆಗಳಿವೆ ಅಲ್ವ. ಆದ್ದರಿಂದ ಇಲ್ಲಿ ಓಕೆ, ಸಮ್ಹೌ ದೇ ಹ್ಯಾವ್ ಟು ಮ್ಯಾನೇಜ್ ಆ್ಯಂಡ್ ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್ ಅಂತ ಅನ್ನುವಂಥ ತೋರಿಕೆ ಬಹಳ ಕ್ಲಿಯರ್ ಆಗಿದೆ. ಮತ್ತು ಎಷ್ಟೋ ವಿಚಾರದಲ್ಲಿ ಅಪೋಸಿಷನಲ್ಲಿ ಕುತ್ಕೊಂಡು ನಾವು ಕೆಲಸ ಮಾಡಬಹುದಂಥ ಕೆಲಸಗಳನ್ನು ನಿರ್ಲಕ್ಷ್ಯತೆ ತೋರಿಸ್ತಾ ಇದ್ದಾರಲ್ಲ. ಇವತ್ತು ನಾನು ತುಂಬ ಲೈವ್ ಆಗಿರುವಂಥ ಒಂದಿಷ್ಟು ಹೇಳೋಕ್ಕೆ ಇಷ್ಟ ಬಯಸ್ತೀನಿ. ಇವ್ರ ಮುಖಾಂತರ BJPಗೂ ಕೇಳ್ಕೊಳ್ಳೋಕ್ಕೆ ಇಷ್ಟ ಬಯಸ್ತೀನಿ. ಯಾಕಂದರೆ ಅವರು ಪ್ರಿನ್ಸಿಪಲ್ ಅಪೋಸಿಷನಲ್ಲಿದ್ದಾರೆ ಮತ್ತು ಸೆಂಟ್ರಲ್ಲಿ ಕೂಡ ಸತ್ತಾರೂಢವಾಗಿದ್ದಾರೆ. ಹಾಗಾಗಿ ಅವರು ಅದನ್ನು ಮುಚ್ಕೊಳ್ಳೋಕ್ಕಾಗಲ್ಲ. ಮತ್ತು ಇಲ್ಲಿರೋ MPs MLAs ಏನು ಮಾಡ್ತಾ ಇರ್ತಾರೆ? BBMP ಎಲೆಕ್ಷನ್ ಆಗಬೇಕಿತ್ತು, ಎಷ್ಟು ವರ್ಷದಿಂದ ಆಗಬೇಕಿತ್ತು, ಕಾಂಗ್ರೆಸ್ ಅವ್ರು ಮಾಡಲಿಲ್ವಾ? ಆಯಿತು, BJP ಅವ್ರು ಏನು ಮಾಡ್ತಾ ಇದ್ದೀರಾ? ನೀವು ಉಪಸದ್ಯಗಳು ಕೂತ್ಕೊಳ್ಳಿ. ಯಾಕೆ ಆ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಮೇಲೆ ನಿಮ್ಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆಯಾ? ನೀವು ಸುಮ್ಮನೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಎಲ್ಲರೂ ಹೇಳ್ತಾರಲ್ಲ, ಅದರಲ್ಲಿ ನಿಜವಾಗ್ಲೂ ನೀವು ಇನ್ವಾಲ್ವ್ ಆಗಿದ್ದೀರಾ ಅನ್ನುವಂಥ ಜ್ವಲಂತ ಪ್ರಶ್ನೆಗಳು ಇವತ್ತು ಬರ್ತಾ ಇವೆ ನಮಗೆ. ಅದಕ್ಕೆ ನೀವೇ ಒಂದು ರೀತಿಯಿಂದ ನಿಮ್ಮ ಯಾವ ರೀತಿಯಿಂದ ನೀವು ವರ್ತಿಸ್ತಾ ಇದ್ದೀರಾ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ನಿಮ್ಮ ವರ್ತನೆ ಇದೆ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು BBMP ಎಲೆಕ್ಷನ್ಗೋಸ್ಕರ ನೀವು ಉಪಸತ್ಯಾಗ್ರಹ ಕೂತ್ಕೊಂಡಿದ್ದೀರಾ, 15 ಜನ ಕೂತ್ಕೊಳ್ಳಿ,
ಫ್ರೀಡಮ್ ಪಾರ್ಕನ್ನು ನೀವು ಬೆಳೆಸ್ಕೊಳ್ಳಿ. ಬರೇ ಹೋರಾಟಗಾರರಿಗೆ ಇಲ್ಲದ್ರೆ ಪಿಂಕ್ ಸಾರಿ ಉಟ್ಕೊಂಡು ನಮ್ಮ ಆಶಾ ಕಾರ್ಯಕರ್ತರಿಗೆ ಅವ್ರಿಗೆ ಮಾತ್ರ ಯಾಕೆ ಸೀಮಿತ? ಯಾಕೆ ಬಿಜೆಪಿಯಿಂದ ಒಂದಿಷ್ಟು ಜನ ಕಾರ್ಪೊರೇಟರ್ಸು ಎಕ್ಸ್ ಕಾರ್ಪೊರೇಟರ್ಸು ಏನ್ ಮಾಡ್ತಾ ಇದ್ದಾರೆ? ಅವರು MP ಹಿಂದೆ ಅಂದ್ರೆ ಒಂದ್ 2 ಗಂಟೆ ಹೋರಾಟ ಇಲ್ಲ 2 ದಿವಸಕ್ಕೆ ಇಷ್ಟೇ ಸೀಮಿತ ಆಗ್ಬಿಟ್ಟಿದೆ. ಅಷ್ಟೇ ಆಗಿದೆ. ಮತ್ತೆ ಫ್ರೀಡಮ್ ಪಾರ್ಕ್ ಅನ್ನ ಎಷ್ಟು ನೀವು ಬಳಸ್ಕೊಂಡಿದ್ದೀರಾ? ಫ್ರೀಡಮ್ ಪಾರ್ಕ್ ನಲ್ಲಿ ಕೂಡ ನಿಮ್ದು ಹಕ್ಕಿದೆ ಅಂತ ಅವ್ರಿಗೆ ನೆನಪು ಕೊಡ್ತಾ ಇದ್ದೀವಿ. ಅಂದ್ರೆ ನಿಜವಾದ ಹೋರಾಟದ ಸ್ವರೂಪ ಏನಿದೆ ಅದನ್ನ ಮರೆತು ಇವತ್ತು ನೀವು ಡೆಮೋಕ್ರಸಿ ಮಾಡ್ತಿದ್ದೀರಾ ಅಂದ್ರೆ ಯಾವ ರೀತಿಯ ಪ್ರಜಾಪ್ರಭುತ್ವದಲ್ಲಿ ನೀವು ಭಾಗ ತಗೊಳ್ತಾ ಇದ್ದೀರಾ? ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಯಾಕೆ ಬರ್ತಾ ಇದೆ? ಅಲ್ಲಿ ಬರ್ತೀನಿ ನಾನು. ಇದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಸೈಯದ್ ತಹಸೀನ್ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಸೈಯದ್ ನಾನು ಮಾತಾಡೋದು ಕೇಳಿಸ್ತಾ ಇದ್ರೆ ನನ್ನ ಪ್ರಶ್ನೆ ನೋಡಿ, ಎಸ್ ವೆರಿ ನೈಸ್ ಸರ್. ಓಕೆ, ಬಿಜೆಪಿ ಮತ್ತು JDS ಅಂದಾಗ ಮೈತ್ರಿ ಪಕ್ಷಗಳು ಬಹಳ ದೊಡ್ಡ ಕನಸನ್ನು ಇಟ್ಕೊಂಡು ಈ ಮೈತ್ರಿಯನ್ನು ನೀವು ಮಾಡ್ಕೊಂಡಿರ್ಬೋದು ಸೈಯದ್ ಅವರೇ. ಆದರೆ DK ಶಿವಕುಮಾರ್ ಈ ಹಿಂದೆ ಒಂದು ಮಾತನ್ನ ಹೇಳಿದರು, 2028ಕ್ಕೂ ನಾವೇ ಅಂತ. ಸತೀಶ್ ಜಾರಕಿಹೊಳಿ ಅವರು ಮಾತಾಡೋ ಸಂದರ್ಭದಲ್ಲಿ 2028ಕ್ಕೆ CM ಆಗೋ ನಿಟ್ಟಿನಲ್ಲಿ ನನ್ನ ಕಾರ್ಯಗಳು ಮುಂದುವರಿತಿದ್ದಾವೆ, ನಾನು ಆ ನಿಟ್ಟಿನಲ್ಲೇ ಕೆಲಸವನ್ನ ಮಾಡ್ತಿರೋದು ಅಂತ. ಬಿಜೆಪಿ ಮತ್ತು JDS ಬಲಾಬಲ ಅಥವಾ ಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡೋದೇ ಇಲ್ವಾ ಅನ್ನುವಂಥ ಸೂಚನೆಯ ಅಂತ ಬಿಜೆಪಿಯ ಸದ್ಯದ ಬೆಳವಣಿಗೆಗಳು? ನಾನು ಹೇಳಲ್ಲ ಮೇಡಮ್ ಇವಾಗ? ಪ್ಲೀಸ್. ಕಾಂಗ್ರೆಸ್ DK ಶಿವಕುಮಾರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಸರ್ ಅವರು ಹಗಲ್ ಕನ್ಸ್ ಅಂತಾರಲ್ಲ, ಅದು ನೋಡ್ತಾ ಇರೋದು. ನೋಡ್ಲಿ, ಕನ್ಸು ನೋಡೋದು ಏನು ತಪ್ಪಲ್ಲ, ಅದು ಯಾರು ಬೇಕಾದ್ರೂ ನೋಡ್ಬೋದು. ನಾಳೆ ನಾನು ಕನ್ಸು ನೋಡ್ಬೋದು ಪ್ರಧಾನಿ ಆಗ್ತೀನಿ ಅಂತ. ಬಟ್ ಆಗೋ ವಿಚಾರ ಬೇರೆ. ಇತ್ತೀಚೆಗೆ ಕಾಂಗ್ರೆಸ್ ಏನ್ ಆಡಳಿತ ಕೊಡ್ತಾ ಇದೆಯೋ ನಿಮ್ಮ ಮಾಧ್ಯಮದ ಮೂಲಕ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇವ್ರು ಎಷ್ಟು ಮಟ್ಟಕ್ಕೆ ಒಳ್ಳೆ ರೂಲಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಜನರ ಪರಿಸ್ಥಿತಿ ಏನಿದೆ, ಬಾಣಂತಿಯರೇ ಸಾವಾಯ್ತು, ಇಲ್ಲಿವರೆಗೂ ಏನು ಅದ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ತಗೊಂಡಿದ್ರೆ ತೋರಿಸಿ ಆಯ್ತಾ. ವಾಲ್ಮೀಕಿ ಅನ್ನೋ ಶಬ್ದನೇ ನಾವು ಮರ್ತೋಗಿದೀವಿ, ಮರೆಸ್ಬಿಟ್ಟಿದ್ದೀರಿ. ಮರೆಸ್ಬಿಟ್ಟಿದ್ದೀರಿ. ಇಲ್ಲ 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 ನಾವು ಮರ್ತಿಲ್ಲ. ನಾವು ವಕ್ತಾರರು ಪದೇ 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 ಪ್ರತಿಯೊಂದು ಡಿಬೇಟ್ ಪ್ರತಿಯೊಂದು ಚಾನೆಲ್ ಅಲ್ಲಿ ಮೂಡ ಆಗ್ಲಿ ಅಥವಾ ವಾಲ್ಮೀಕಿ ಆಗ್ಲಿ ನಾವು ಸಾಯಕ್ ಬಿಟ್ಟಿಲ್ಲ. ಆದರೆ ಈ ಕಾಂಗ್ರೆಸ್ ಅವರು ಈ ಒಂಥರ ಎಮ್ಮೆ ಇದ್ದಂಗೆ, ಎಷ್ಟು ಬಂಡ್ ಅಂದ್ರೆ ನೀವ್ ಏನೇ ಮಾಡ್ಕೊಳ್ಳಿ, ಎಷ್ಟೇ ಬೈಕೊಳ್ಳಿ, ಎಷ್ಟೇ ಕಿರ್ಚಾಡಿ, ಅವ್ರ ಮೇಲೆ ಏನು ಎಫೆಕ್ಟೇ ಆಗಲ್ಲ. ಅಂದ್ರೆ ಮಳೆ ಎಮ್ಮೆ ಮೇಲೆ ಮಳೆ ಸುರಿದ್ರೆ ಹೆಂಗ ಸುಮ್ನೆ ನಿಂತಿರುತ್ತೋ ಹಂಗಾಗೋಗಿದೆ ಪರಿಸ್ಥಿತಿ. ಪ್ಲಸ್ ಇನ್ನೊಂದು, ಇವಾಗ ನಿಮ್ಗೂ ಜ್ಞಾಪಕ ಇರ್ಬೋದು ಮೇಡಮ್, ಒಂದ್ಸಲ ಬಿಜೆಪಿ ಗವರ್ಮೆಂಟ್ ಬಂದಾಗ ಇದೇ ರೀತಿ CMಗಳು ಬದಲಾವಣೆ ಆಗ್ತಾ ಆಗ್ತಾ ನೆಕ್ಸ್ಟ್ ಏನ್ ಪರಿಸ್ಥಿತಿ ಆಯ್ತು? ಇವಾಗ್ಲೂ ಈ ಕರ್ನಾಟಕದ ಜನತೆ 136 ಮ್ಯಾಂಡೇಟ್ ಇವಾಗ 38 ಆಗೋಯ್ತು. ಏನೋ ನಿರೀಕ್ಷೆಗಳು ಇಟ್ಕೊಂಡು ಕೊಟ್ಟಿದ್ರು, ಆದ್ರೆ ಎಲ್ಲಾ ನಿರೀಕ್ಷೆ ಮೇಲೆ ನೀರ್ ಹಾಕೋ ಕೆಲಸ ಮಾಡಿದೆ ಕಾಂಗ್ರೆಸ್ ಆಯ್ತಾ. ಬೇರೆ ಇವ್ರದ್ದು ಕುರ್ಚಿ ಕಿತ್ತಾಟನೇ ಆಗೋಗಿದೆ. ಜನ ಸಾಯ್ತಾ ಇದ್ರು, ಅದ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ. ಅಭಿವೃದ್ಧಿ ಅನ್ನೋದು ಶೂನ್ಯ. ನೀವೇ ನೋಡ್ತಾ ಇದ್ದೀರಿ, ಬೆಂಗಳೂರಲ್ಲಿ ಒಂದು ರೋಡ್ ಹಾಕೋದಿರ್ಲಿ, ಆ ಗುಂಡಿಗಳು ಸರಿಯಾಗಿ ಮುಚ್ಚಿಲ್ಲ ಆಯ್ತಾ. ಒಂದು ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ ಆಗಿಲ್ಲ, ಒಂದು ಸರಿಯಾದ ಕಾಲೇಜ್ ಸರ್. ಈಗ ಸರ್ಕಾರ ಅಂದಾಗ ಅವರ ಆಡಳಿತ ಹೆಂಗಿದೆ ಅಂತ ಮಾತಾಡೋದ್ರ ಬಗ್ಗೆ ಖಂಡಿತವಾಗ್ಲೂ ಅದಕ್ಕೂ ಇನ್ನೊಂದು ಚರ್ಚಾ ಕಾರ್ಯಕ್ರಮನ ಇಟ್ಕೊಳ್ಳೋಣ. ಇವತ್ತು ನಾವು ಮಾತಾಡ್ತಿರೋದು ಪ್ಯೂರ್ಲಿ ಅಬೌಟ್ ಕರ್ನಾಟಕದ ಕಾಂಗ್ರೆಸ್ ಮತ್ತು ಬಿಜೆಪಿಯ ಆಂತರಿಕ ಸಮಸ್ಯೆಗಳ ಕುರಿತಂತೆ. ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಈಗ ನೀವು ಬಿಜೆಪಿ ಜೊತೆ ಮೈತ್ರಿ ಬೆಳೆಸಿದ್ದೀರಿ, ಆಂತರಿಕವಾಗಿ ಬಹಳಷ್ಟು ಸಮಸ್ಯೆಗಳು ಇರೋದ್ರಿಂದಾಗಿ JDSಗೆ ಏನಾದ್ರು ಮುಜುಗರ ಆಗಿದೆಯಾ? ಮೇಡಮ್ ನೋಡಿ, ಬಿಜೆಪಿಯಲ್ಲಿ ಆಂತರಿಕ ಸಮಸ್ಯೆಗಳಾಗಿದ್ರೆ ಅವರು ಇಂಟರ್ನಲ್ ಪ್ರಾಬ್ಲಮ್. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಟ್.
ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಯಾಕಂದ್ರೆ ನೋಡಿ, ನಮ್ಮ ಪಕ್ಷದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದು ನಮ್ಮ ಪಕ್ಷದ ಪ್ರಾಬ್ಲಮ್, ಅದು ನಮ್ಮ ಹಿರಿಯರು, ನಮ್ಮ ವರಿಷ್ಠರು ಅದು ಸಾಲ್ವ್ ಮಾಡ್ಕೊಳ್ತಾರೆ. ಗಾಟ್ ಇಟ್. ಅದೇ ತರ ಅವರಲ್ಲಿ ಇರೋದು ಏನಿದೆಯೋ ಅವರು ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತಾರೆ. ಅದಕ್ಕೂ ನಮ್ಮ ಫ್ರೆಂಡ್ಶಿಪ್ಗೂ ಏನು ತೊಂದರೆ ಇಲ್ಲ. ರೈಟ್. ಇಲ್ಲೊಂದು ಸಣ್ಣ ಪಾಸ್ ತಗೋತೀನಿ. ಅಲ್ಲಲ್ಲ, ಇಲ್ಲೊಂದು ಸಣ್ಣ ಪಾಸ್ ತಗೋತೀನಿ ಸರ್. ವೆರಿ ವ್ಯಾಲಿಡ್. ನೋಡಿ, ಅವರ ಆಂತರಿಕ ಸಮಸ್ಯೆಗಳನ್ನ ಅವ್ರು ಸರಿಪಡಿಸ್ಕೋಬೇಕು, JDS ನ ಆಂತರಿಕ ಸಮಸ್ಯೆಗಳನ್ನ JDS ಸರಿಪಡಿಸ್ಕೋಬೇಕು. ಇಲ್ಲಿ ಬಲಿಪಶು ಯಾರು ಗೊತ್ತಾ ಸರ್? ವಿರೋಧ ಪಕ್ಷದಲ್ಲಿ ಕೂರಿಸಿ ನಿಮ್ದು ಜವಾಬ್ದಾರಿ ಇದೆ ಅಂತ ಹೇಳಿದ್ರು ರಾಜ್ಯದ ಜನ. ಇವರೇನೋ ಪ್ರಶ್ನೆ ಮಾಡ್ತಾರೆ ಅಂತ ಅನ್ಕೊಂಡ್ರು. ಪ್ರಶ್ನೆ ಮಾಡಿರ್ಬೋದು, ಆದ್ರೆ ಎಫೆಕ್ಟಿವ್ ಆಗಿ ಮಾಡಿಲ್ಲ, ಪರಿಣಾಮಕಾರಿಯಾಗಿ ಮಾಡಿಲ್ಲ. ರಾಜ್ಯದ ಜನತೆ ಹೈರಾಣೋಗಿದ್ದಾರೆ. ವಿರೋಧ ಪಕ್ಷದಲ್ಲಿ BJP ಮತ್ತು JDS ನ ಕೂರಿಸಿ ಸರ್. ನಾನು ಈ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ನಾವು ಆದಷ್ಟು ಪ್ರಯತ್ನ ಮಾಡಿದೀವಿ. ಬ್ಯಾಂಗ್ಳೂರ್ ಟು ಮೈಸೂರು ಪಾದಯಾತ್ರೆ ಮಾಡಿರೋದು ಸಣ್ಣ ವಿಷಯ ಅಲ್ಲ ಮೇಡಮ್. ಇಡೀ ರಾಜ್ಯದಲ್ಲಿ, ಇಡೀ ದೇಶಕ್ಕೆ ಗೊತ್ತಾಗಿರುವಂತ ವಿಷಯ, ಮೂಡಾದಲ್ಲಿ ಏನ್ ನಡೆದಿದೆ ಅಂತ ಪ್ರತಿಯೊಂದು ರಾಜ್ಯಕ್ಕಾಗ್ಲಿ ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸ ನಾವು ವಿಪಕ್ಷದವ್ರು ಮಾಡಿದ್ದೀವಿ. ಆದ್ರೂ ಈ ಕಾಂಗ್ರೆಸ್ ಪಕ್ಷದವರು, ಈ ಕಾಂಗ್ರೆಸ್ ಗವರ್ನಮೆಂಟ್ ಯಾವುದೇ ಕಾರಣಕ್ಕೂ ಅವರು ಒಂದು ಮಾತು ಕಿವಿ ಮೇಲೆ ಹಾಕೊಳ್ಳಕ್ಕೆ ತಯಾರಿಲ್ಲ. ಆಯ್ತಾ? ಹಿಂಗಾಗಿ ಆಗ್ಲೇ ನೀವು ಕೇಳಿದ ಪ್ರಶ್ನೆಗೆ ಇನ್ನ ನಾನು ಉತ್ತರ ಕೊಟ್ಟಿಲ್ಲ. ಆಯ್ತಾ ಮೇಡಮ್? ಇವಾಗ DKC ಅವರಿಗೆ ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಅಪಾರ್ಚುನಿಟಿ, ದಿಸ್ ಇಸ್ ದ ಗೋಲ್ಡನ್ ಅಪಾರ್ಚುನಿಟಿ ಟು ಬಿಕಮ್ ಎ CM. ಅವ್ರ ಹೆಸರು ಪಕ್ಕ ಎಕ್ಸ್ ಅಥವಾ ಪ್ರೆಸೆಂಟ್ CM ಅಂತ ತಗೊಳ್ಳಕ್ಕೆ ಇದು ಒಂದೇ ಅವಕಾಶ. ಯಾಕಂದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತು, ಇತ್ತೀಚೆಗೆ ನಡೀತಿರೋ ಪರಿಸ್ಥಿತಿಯಲ್ಲಿ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ 136 ಇಲ್ಲಿ 56ಕ್ಕಿಂತ ಜಾಸ್ತಿ ಸೀಟ್ ಬರಲ್ಲ. ನೆಕ್ಸ್ಟ್ ಅವ್ರ ಗೌರ್ಮೆಂಟ್ ಆಗಲ್ಲ. 28 ಅಂತ ಹೇಳ್ಕೊಳ್ತಾ ಇದಾರೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಹೇಳ್ಕೊಳ್ಳಿ, ಹಗಲ್ ಕನ್ಸೋದು. ಆದ್ರೆ DKC ಅವ್ರು ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರನೇ ಈ ಕುರ್ಚಿ ಫೈಟ್ ಇಷ್ಟು ಬಲಿಷ್ಠವಾಗಿ ನಡೀತಾ ಇರೋದು. ಯಾಕಂದ್ರೆ ಈ ಚಾನ್ಸ್ ಮಿಸ್ ಆಗೋದ್ರೆ ನೆಕ್ಸ್ಟ್ ನಾನು ಯಾವುದೇ ಕಾರಣಕ್ಕೂ ಲೈಫ್ ಲಾಂಗ್ CM ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಇಷ್ಟು ಕುರ್ಚಿ ಕಿತ್ತಾಟ ನಡೀತಾ ಇರೋದು ಮೇಡಮ್. ಈ ಜಾರಕಿಹೊಳಿ ಅವರು ಆಲ್ರೆಡಿ 28 ಒಂದ್ ಕಡೆ ಇರ್ಲಿ, ಈಗ್ಲೇ ನಾನು CM ಆಗ್ಬಿಡ್ಬೇಕಂತ ಅವ್ರದ್ದು ಒಂದು ಕನಸು. ಆಯ್ತಾ? 28 ಈಗ ಸದ್ಯಕ್ಕೆ ಆರಾಮಾಗಿರ್ತಿದ್ರು, ಅವರು ಸುಮ್ನೆ ಇರ್ತಿದ್ರು, DKC ಅವ್ರು ಸುಮ್ನೆ ಇರ್ತಿದ್ರು. ಆದ್ರೆ ಇಬ್ರಿಗೂ ಚೆನ್ನಾಗ್ ಗೊತ್ತು, ನೆಕ್ಸ್ಟ್ ನಮ್ ಗವರ್ಮೆಂಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಇತ್ತೀಚೆಗೆ ನಡೆದಿರೋ ಅಂತ ನಾವು ಏನು ಆಡಳಿತ ಕೊಟ್ಟಿದೀವಿ ಅದು ಜನ ಉತ್ತರ ಯಾವಾಗ ಕೊಡ್ತಾರೆ ಗೊತ್ತಾ ಮೇಡಮ್? ಈ ಉಪಚುನಾವಣೆ ಕತೆ ಬೇರೆ, ಆದ್ರೆ ಸಾರ್ವತ್ರಿಕ ಚುನಾವಣೆಗಳು ಕತೆ ಬೇರೆ. ನೆಕ್ಸ್ಟ್ ಯಾವಾಗ ಎಲೆಕ್ಷನ್ ಆಗುತ್ತೋ ಅಲ್ಲಿ ಪಬ್ಲಿಕ್ ಇವ್ರಿಗೆ ಉತ್ತರ ಕೊಟ್ಟೆ ಕೊಡುತ್ತೆ. ಈ ಬಾರಿ 56 ಸೀಟು ಇವ್ರು ಬರಲ್ಲ. ರೈಟ್. ಈಗ ನೋಡಿ ಸರ್, ಇದೇ ಓವರ್ ಕಾನ್ಫಿಡೆನ್ಸ್ ಅಲ್ಲೇ BJP 66ಕ್ಕೆ ಇಳಿದಿದ್ದು. ನೋಡಿ, ಆಡಳಿತ ಪಕ್ಷ ಅಂದಾಗ ಸಹಜವಾಗಿ ಕುರ್ಚಿ ಕಿತ್ತಾಟ ಅನ್ನೋದಿರುತ್ತೆ. CM ಆಕಾಂಕ್ಷಿಗಳು ಸಹಜವಾಗಿ ಸಂಖ್ಯೆಗಳು ಇರ್ತವೆ. ಅವ್ರು ಆವಾಗವಾಗ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಸರಿಪಡಿಸ್ಕೊಳ್ತಾರೆ. ಆದರೂ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಯಾವುದೇ ಅಧಿಕಾರ ಅನ್ನೋದಿಲ್ಲದೆ ಇಷ್ಟು ಕಿತ್ತಾಟ ಆಗ್ತಿದೆಯಲ್ಲ ಸರ್, ಇದು ಸ್ವಲ್ಪ ನಾವು ಚರ್ಚೆ ಮಾಡಬೇಕು ಅಂತ. ಮೇಡಮ್ ಅವರೇ, ಇವಾಗ ಇದರಲ್ಲಿ ನೋಡಿ, ಆಕ್ಚುಲ್ ಆಗಿ ನಮ್ JDS ಅಲ್ಲಂತೂ ಯಾವುದು ಆ ತರ ಸಮಸ್ಯೆ ಇಲ್ಲ. ಅಲ್ಲಲ್ಲ, ವಿಸಿಬಲ್ ಆಗಿಲ್ಲ ಸರ್ JDS ಅಲ್ಲಿ, ಇನ್ನು ದೊಡ್ಡ ಮಟ್ಟದಲ್ಲಾಗಿಲ್ಲ. GT ದೇವೇಗೌಡರು ನೀವು ಉಳಿಸಬೇಕಾಗಿದೆ. ಮೇಡಮ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೋಡಿ, ಅವರು ತುಂಬಾ ಸೀನಿಯರು, ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ನಾನು ಅವ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಏನಿದ್ರು ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕು ಅಥವಾ ನಮ್ಮ ಪೂಜ್ಯರಾದ ದೇವೇಗೌಡರು ಮಾತಾಡ್ಬೇಕು. ಒಂದ್ ಹೇಳ್ತೀನಿ ಕೇಳಿ, ಇದು ಏನ್ ದೊಡ್ಡ ಸಮಸ್ಯೆ ಅಲ್ಲ. ಹಾಗಾಗಿ ಇದ್ರೆ ಏನಾದ್ರು ಇಲ್ಲಿವರೆಗೂ ಆಕ್ಷನ್ ತಗೊಂಡ್ಬಿಡ್ತಿತ್ತು. ಅದು ಏನೋ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಕುಮಾರಸ್ವಾಮಿ ಸರ್ ಏನು ತಲೆ ಕೆಲ್ಸ್ಕೊಂಡಿಲ್ಲ. ಯಾಕಂದ್ರೆ ಇದು ಸಣ್ಣ ವಿಷಯ. ನೋಡಿ, ಇನ್ನ ನಾವು ಏನಾದ್ರು ಅವ್ರಿಗೆ ಬಹಿಷ್ಕಾರ ಮಾಡಿ ಹೊರಗಡೆ ಹಾಕಿದ್ರೆ ನಮ್ ಪ್ರಾಬ್ಲಮ್ ಆಗ್ತಿತ್ತು. ಅಂತದ್ ಏನಾಗಿಲ್ಲ ಮೇಡಮ್. ಅದು ನಾವು ಸರಿಪಡಿಸ್ಕೊಳ್ತೀವಿ ಮೇಡಮ್. ಓಕೆ, ವೆರಿ ನೈಸ್, ವೆರಿ ನೈಸ್. ಇದೀಗ AP ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ರವೀಶ್ ಅವರೇ. ಸಹಜವಾಗಿ ಆಡಳಿತ ಪಕ್ಷ ಅಂತ ಏನಾದರೂ ಇತ್ತು ಅಂದರೆ ಅಲ್ಲಿ ಅಧಿಕಾರ ಅನ್ನೋದು ಸಹಜವಾಗಿರುತ್ತೆ. ಅಲ್ಲಿ ಕುರ್ಚಿ ಕಾದಾಟ ಅನ್ನೋದು, ಆಕಾಂಕ್ಷಿಗಳ ಸಂಖ್ಯೆ ಅನ್ನೋದು ಡೆಫಿನೆಟ್ ಆಗಿದ್ದೇ ಇರುತ್ತೆ. ರೈಟ್, ಅದು ನಡೀತಾ ಇದೆ. ಕಾಂಗ್ರೆಸ್ಸಲ್ಲಿ ಆ ಬೆಳವಣಿಗೆಗಳು ನಡೀತಾ ಇದೆ. BJP ವಿಚಾರಕ್ಕೆ ಬರೋದಾದರೆ ಯಾವುದೇ ರೀತಿಯ ಆಡಳಿತವನ್ನು ನಡೆಸ್ತಾ ಇಲ್ಲ, ಅಧಿಕಾರ ಅನ್ನೋದಿಲ್ಲ, ಆಂತರಿಕ ಬೇಗುದಿ ಅನ್ನೋದು ಈ ಮಟ್ಟಕ್ಕೆ ಹೋಗಿದೆ. ಒಬ್ಬರನ್ನೊಬ್ಬರು ತೇಜೋವಧೆ ಮಾಡ್ಕೋತಾರೆ, ಭಿನ್ನರ ಬಣ ಹೋಗಿ ಡೆಲ್ಲಿಲಿ ಕುತ್ಕೊಳ್ಳುತ್ತೆ ಅಂದರೆ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ಮರ್ತಂಗೆ ಕಾಣ್ತಾ ಇದೆ. ಮೇಡಮ್, ನಾನು ಕಳೆದ ಬಾರಿ ಹೇಳಿದಾಗೆ
ಭಾರತೀಯ ಜಗಳ ಪಾರ್ಟಿ. ನಿಜವಾಗ್ಲೂ ಅಕ್ಷರ ಸಹ ಭಾರತೀಯ ಜಗಳ ಪಾರ್ಟಿ ಆಗಿದೆ. Okay. ಇವತ್ತು ಶಿಸ್ತಿನ ಪಕ್ಷ ಅನ್ನೋದು ಅಶಿಸ್ತು ಎದ್ದು ಕಾಣ್ತಾ ಇದೆ, ತಾಂಡವಾಡ್ತಾ ಇದೆ ಪಕ್ಷದಲ್ಲಿ. ಕಾಂಗ್ರೆಸ್ಸು ಸಹ ಅದಕ್ಕಿಂತ ಏನು ಹೊರತಾಗಿಲ್ಲ. ಆದರೆ ಅತಿ ಹೆಚ್ಚು ಜಗಳ ದಿನ ಬೆಳಗ್ಗೆ ಸಂಜೆವರೆಗೂ ಬಣ ಬಡಿದಾಟ, ಬೀದಿ ಜಗಳ, ಆದಿ ಜಗಳ, ರಂಪಾಟ ನಡೀತಾ ಇರೋದು ಹೆಚ್ಚಾಗಿ BJPನಲ್ಲಿ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿಂದನೂ ಆಗ್ತಾ ಇಲ್ಲ. ಸ್ವತಃ ವರಿಷ್ಠರು ಸಹ ಅವರು ಸೋತೋಗ್ಬಿಟ್ಟಿದ್ದಾರೆ. ಯಾರಿಗಾರು ಒಬ್ಬರಿಗೆ ಬುದ್ಧಿ ಹೇಳೋಣ, ಯಾರಿಗೆ ಹೇಳೋದು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ದೊಡ್ಡ ದೊಡ್ಡ ನಾಯಕರೇ, ಎಲ್ಲಿ ಯಾರು ಮುನ್ಸ್ಕೋತಾರೆ. ಈಗ ಆಲ್ರೆಡಿ ನಮ್ಮ ಪಕ್ಷ ನೆಲ ಕಚ್ಚಿಬಿಟ್ಟಿದೆ ದಕ್ಷಿಣ ಭಾರತದಲ್ಲಿ ಅಂತ ಅವರಿಗೆ ಭಯ. ಈಗಿರೋ ನಾಯಕರನ್ನ ಅವ್ರಿಗೆ ಕಳ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ ಕೆಲವು ನಾಯಕರು ಅವ್ರಿಗೆ. ಎಷ್ಟುವರೆಗೂ ಅಂದರೆ ಸ್ವಪಕ್ಷೀಯರ ಬಗ್ಗೆನೇ ವಾಚಾಮಗೋಚರ ದಾಳಿ ಮಾಡ್ತಾ ಇದ್ದಾರೆ. ಹೌದು. ಯಾವುದು ದೊಡ್ಡವ್ರು ಚಿಕ್ಕವ್ರು ಅನ್ನೋದು ಏನು ಗೌರವನೇ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಧ್ಯಕ್ಷರು ಫುಲ್ಲು ಏನಾಗ್ಬಿಟ್ಟಿದ್ದಾರೆ ಅಂದರೆ ಅವರು ನಿಷ್ಕ್ರಿಯ ಆಗ್ಬಿಟ್ಟಿದ್ದಾರೆ. ಅಧ್ಯಕ್ಷರಿಗೆ ಗೊತ್ತಾಗ್ತಿಲ್ಲ ನಾನು ಏನು ಮಾಡಬೇಕು, ಏನು ಬಿಡಬೇಕು, ಯಾರನ್ನ ಖಂಡಿಸ್ಬೇಕು, ಯಾರನ್ನು ಖಂಡಿಸಬಾರ್ದು. ಯಾರಿಗಾರು ಬುದ್ಧಿ ಹೇಳಿದ್ರೆ ಅವ್ರು ಕೇಳೋವಂಥ ಸಂಯಮ ಇಲ್ಲ. ತಕ್ಷಣಕ್ಕೆ ಏನಾದ್ರು ಅವ್ರಿಗೆ ಬೇಕಂದರೆ ಅಧಿಕಾರ ಇಲ್ಲ ಅಂದರೆ ಅವರು ನೀರಿಂದ ಬಂದಿರೋ ಮೀನುಗಳ ಥರ ಆಗ್ಬಿಡ್ತಾರೆ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಷಯಗಳು ಮಾಧ್ಯಮಗಳ ಮೈಕ್ ಮುಂದೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬರನ್ನೊಬ್ಬರು ತೇಜೋವತೆ ಮಾಡ್ತಾರೆ ಅಂತ ಹೇಳಿದ್ರೆ ಏನನ್ಸುತ್ತೆ, ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ? ಅದನ್ನೇ ಮೇಡಮ್ ಹೇಳ್ತಾ ಇದೀವಲ್ಲ, ಇವರಿಗೆ ಶಿಸ್ತು ಅನ್ನೋದನ್ನ ಕಡಿವಾಣ ಎಷ್ಟು ಹೇಳ್ಕೊಟ್ರು ಅಷ್ಟೇ. ಆ ಕ್ಷಣಕ್ಕೆ ಮಾತ್ರ ಶಿಸ್ತು, ಅಧಿಕಾರ ಇದ್ದಾಗ ಮಾತ್ರ ಅವ್ರಿಗೆ ಶಿಸ್ತಿರುತ್ತೆ. ಅಧಿಕಾರ ಇಲ್ಲ ಅಂದರೆ ಅಶಿಸ್ತು, ಎಲ್ಲ ಕಡೆ ಅಶಿಸ್ತು. ಹೆಂಗಾಗಿದೆ ಅಂದರೆ ಬಾಯಿಗೆ ಬಂದಂಗೆ ಬೈಯೋದು, ಯಾವ ನಾಯಕರನ್ನ ಏನು ಬೇಕಾದ್ರೂ ಹೀನಮಾನ ಬೈದು ಬಿಡೋದು. ಲಾಸ್ಟಲ್ಲಿ ಏನಾರು ಸಮಸ್ಯೆ ಬಂದರೆ ನಮ್ಮ ವರಿಷ್ಠರು ಬಂದಿದ್ದಾರೆ, ಎಲ್ಲ ಬಗೆಹರಿಸ್ತಾರೆ, ನಮ್ಮದು ಶಿಸ್ತಿನ ಪಕ್ಷ, ನಮ್ಮ ನಾಯಕರಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬರ ಮೇಲೆ ಒಬ್ರು ಹೇಳ್ಬಿಟ್ಟು ಲಾಸ್ಟಲ್ಲಿ ಬಣ ಬಡಿದಾಟ ಮಾಡಿಕೊಂಡು ಮನೆಯೊಂದು 3-4 ಬಾಗಿಲಾಗ್ಬಿಟ್ಟಿದೆ. 3 ಬಾಗಿಲು ಹೋಗ್ಬಿಟ್ಟು 4-5 ಬಾಗಿಲಾಗಿದೆ. ಇನ್ನೂ ಎಷ್ಟು ಜನ ಅತೃಪ್ತರಿದ್ದಾರೆ ಎಲ್ಲ ಬರ್ತಾರೆ. ಈಗ ತಟಸ್ಥವಾಗಿರೋರು ಯಾರ್ಯಾರು ಇದ್ದಾರೆ ಅವರು ಏನು ಮಾಡ್ತಾರೆ ಮುಂದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರದ್ದೇ ಒಂದು ಬಣನ ಅವರು ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಹೊಸ ಬಣಗಳು ಮಾಡಿಕೊಂಡು ಎಲ್ಲ ಬಣ ಬಡಿದಾಟ ಆಗ್ಬಿಟ್ಟು ಇವತ್ತು ಕರ್ನಾಟಕದ ಮಾನ ಮರ್ಯಾದೆಲ್ಲ ಹಾಳು ಮಾಡ್ತಾ ಇದ್ದಾರೆ ಇವರು. ಒಂದು ರಾಷ್ಟ್ರೀಯ ಪಕ್ಷ ಎಷ್ಟು ರಾಷ್ಟ್ರೀಯ ಪಕ್ಷ ಅಂದಾಗ ನಾನು ನಿಮ್ಗೆ ಇದನ್ನ ಕೇಳಲೇಬೇಕು. ಬಿಜೆಪಿ ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ, ನಿಮ್ದು ರಾಷ್ಟ್ರೀಯ ಪಕ್ಷ. ಇಬ್ಬರು ಬಡದಾಟದಲ್ಲಿ ನಿಮಗೆ ಚಾನ್ಸ್ ಇದೆ ನೋಡಿ ನೆಕ್ಸ್ಟ್. ಖಂಡಿತವಾಗ್ಲೂ ಈಗ ನಮ್ಗೆ ಬರೋ ಡೆಲ್ಲಿನಲ್ಲಿ ಚುನಾವಣೆ ಫಲಿತಾಂಶ ಬಂದ ತಕ್ಷಣ ಗೊತ್ತಾಗುತ್ತೆ. ಆ ಫಲಿತಾಂಶ ಬಂದ್ಮೇಲೆ ಇವ್ರು ಏನಾದ್ರು ಇಲ್ಲಿ ಸ್ವಲ್ಪ ಕಡಿವಾಣ ಹಾಕಬಹುದು ಅನ್ಸುತ್ತೆ. ಅಲ್ಲಿವರೆಗೂ ಇವ್ರು ಕಡಿವಾಣ ಹಾಕಕ್ಕಾಗಲ್ಲ. ಅಲ್ಲಿ ಏನಾದ್ರು ಇವ್ರು ಸೋತ್ರೆ ಇವ್ರ ಬುದ್ಧಿ ಕಲಿಬಹುದು. ಸೋಲೋ ಎಲ್ಲ ಲಕ್ಷಣಗಳು ಸೌತ್ ಇಂಡಿಯಾದಲ್ಲಿ ಎಪಿ ಚಾನ್ಸಸ್ ದಕ್ಷಿಣ ಭಾರತದಲ್ಲಿ ಸದ್ಯಕ್ಕೆ ನನಗೆ ಅನಿಸಿದಂಗೆ ಅಷ್ಟು ತಕ್ಷಣಕ್ಕೆ ನಮಗೆ ಅವಕಾಶ ಕಡಿಮೆ ಇದೆ. ನಾನು ಅದನ್ನ ಸತ್ಯಾಸತ್ಯತೆಯನ್ನು ಒಪ್ಕೋಬೇಕಾಗುತ್ತೆ. ಬಟ್ ನಾವು ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಯೋಜನೆಗಳನ್ನ ನಾವು ಜನರಿಗೆ ತಿಳಿಸ್ತೀವಿ. ಈ ತರ ನಾವು ಕೆಲಸ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಿ, ಹೆಚ್ಚು ಹೆಚ್ಚು ಅವಕಾಶ ಕೊಡಿ. ಇವು 2-3 ಪಕ್ಷಗಳು ಏನು ಮಾಡಿದ್ರೆ ಅದಕ್ಕಿಂತ ಉತ್ತಮ ಆಡಳಿತ ಕೊಡ್ತೀವಿ. ವಿಶೇಷವಾಗಿ ವೈದ್ಯಕೀಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆನ ನಾವು ಹೊತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಬಂದೆ ಸೈದ್ ಅವರೇ. ಎರಡೂ ವಿಷಯಗಳಲ್ಲಿ ಪ್ರಾಮುಖ್ಯತೆ ಕೊಟ್ಟು ಎರಡನ್ನೂ ನಾವು ಮುಖ್ಯ ತಂದು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ 2 ವ್ಯವಸ್ಥೆ ಸಿಗೋ ತರ ನಾವು ಖಂಡಿತ. ಸೈದ್ ಅವರೇ, ನಿಮ್ಮ ಪ್ರಶ್ನೆ? ನಮ್ ಪ್ರಶ್ನೆ ಏನಂದ್ರೆ, ಇವಾಗ ಆ ಪಕ್ಷದವ್ರು ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ನಾವು ಏನೋ ಹೋರಾಟ ಮಾಡ್ತೀವಿ ಅಂತ. ಸರ್, ನನ್ ಒಂದು ಪ್ರಶ್ನೆ ಏನಂದ್ರೆ, ಇಲ್ಲಿವರೆಗೂ ಸತತವಾಗಿ 2 ವರ್ಷ ಆಗ್ತಾ ಬಂತು, ನೀವು ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ. ಯಾಕೆ? ಇನ್ ಯಾವಾಗ ಮುಂದಿನ ವರ್ಷ ಅಂದ್ರೆ ಈ 5 ವರ್ಷ ಆದ್ಮೇಲೆನಾ ಹೆಂಗಂತ ಗೊತ್ತಾಗಿಲ್ಲ. JDS ಅವರು 70-80 ಪಕ್ಷ ಸೀಟಿಂದ ಇವತ್ತು 18 ಸೀಟಿಗೆ ಬಂದು ಕೂತಿದ್ದಾರೆ. ಅವ್ರಿಗೆ ಆ ಪ್ರಶ್ನೆ ಕೇಳಕ್ ನೈತಿಕತೆನೇ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ದಿನ 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 ಇವ್ರ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರು ಹೇಳ್ತಾರೆ. ಮಾನ್ಯ ದೇವೇಗೌಡ ಸಾಹೇಬ್ರಿಗೆ, GT ದೇವೇಗೌಡ ಸಾಹೇಬ್ರು ಕುಮಾರಣ್ಣಂಗೆ ಹೇಳಿದ್ದಾರೆ, ತಾಕತ್ತೀರ ನೀವು ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ. ಅದಕ್ಕೆ ಇವರು ಬಣ ಬಡಿದಾಟಗಳಿಗೆ ಇವರು ಏನಂದ್ರೆ ಪರಿಹಾರ ಕಂಡು ಹಿಡ್ಕೊಳಕ್ ಆಗ್ತಾ ಇಲ್ಲ. ಬೇರೆ ಪಕ್ಷದ ಮಾತಾಡಕ್ಕಾಗಲ್ಲ. 30 ವರ್ಷದಿಂದ ರಾಜಕೀಯ ಮಾಡ್ತಾರೆ. ರಾಷ್ಟ್ರೀಯ ಪಕ್ಷ ಆಗಕ್ಕೆ ಯೋಗ್ಯತೆ ಇಲ್ಲ. ನಮ್ದು ಕೇವಲ 10 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ 9ಕ್ಕಿಂತ ಜಾಸ್ತಿ ನಮ್ದು ಫಲಿತಾಂಶ ಬಂದಿದೆ. ಅಂದ್ರೆ ಶೇಕಡಾವಾರು ಮತ ಪಡ್ಕೊಂಡಿದೀವಿ ನಾವು. ನಮ್ಮ ಪಕ್ಷ ನಾವು ರಾಜ್ಯ ಮಾಡಿದ್ರು. ಅಟ್ಲೀಸ್ಟ್ ನಮ್ CM ಅಂತೂ ಜೈಲ್ಗೆ ಹೋಗಿಲ್ಲ. ನಿಮ್ CM ನಾವು ಬಿಜೆಪಿಗೆ ಸೇರ್ಕೊಂಡಿರೋ ನಾವು ಜೈಲ್ಗೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ನೀವು ಬಿಜೆಪಿಗೆ ಸೇರ್ಕೊಂಡಿರೋದ್ರಿಂದ ಜೈಲ್ಗೆ ಹೋಗ್ತಾ ಇಲ್ಲ ಅಷ್ಟೇ. ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಬಿಡಿ ಸರ್. ಯಾಕೆ ನಿಮ್ ಏನಿದೆ ಅಷ್ಟು ಮಾತಾಡಿ, ನಮ್ ಬಗ್ಗೆ ಬಂದ್ರೆ ಆಮೇಲೆ ಸರ್, ನಾನು ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಯಾವುದೇ ಪಕ್ಷದ ಬಗ್ಗೆ ವೈಯಕ್ತಿಕವಾಗಿ ಏನು ನಿಂದನೆ ಮಾಡೋ ಅವಶ್ಯಕತೆ ಇಲ್ಲ. ಕರ್ನಾಟಕದ ರಾಜ್ಯದ ಜನತೆ ಪರ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಒಂದೇ ನಿಮಿಷ ಕಾಂಗ್ರೆಸ್ ನೋಡಿ, ಏನು ಆಪ್ ಹೋಗ್ತಾರ ಹೇಳಿದ್ರಲ್ವಾ, ಇವರ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು
ಜೈಲಲ್ಲಿ ಇದ್ಕೊಂಡೆ ಭ್ರಷ್ಟಾಚಾರ ಮಾಡಿದ್ರು. ಅದಕ್ಕೆ ನಮ್ಮ ಬಗ್ಗೆ ಉತ್ತರ ಮಾತಾಡೋ ಕೊಟ್ಬಿಟ್ರು. ಯೋಗ್ಯತೆನೇ ಇಲ್ಲ ಇವರಿಗೆ. ಶಿಸ್ತು ಅಶಿಸ್ತು ಬಗ್ಗೆ ಮಾತಾಡೋ ಯಾವುದೇ ಯೋಗ್ಯತೆಗಳಿಲ್ಲ. ಯಾವುದೇ ಒಂದು ಹೋರಾಟಕ್ಕೆ ರೋಡಿಗಳಿದ್ ಯಾವ್ದು ಪ್ರತಿಭಟನೆ ಮಾಡಿದಿರಿ ಸ್ವಾಮಿ? ಯಾವ್ದು ಪ್ರತಿಭಟನೆ ಮಾಡಿದಿರಿ? ರಾಜಕೀಯ ವಿಶ್ಲೇಷಕರಿಗೂ ನಾನು ಹೇಳ್ತೀನಿ, ಇವರು ಹೇಳಿದ್ರು ಫ್ರೀಡಂ ಪಾರ್ಕ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಹಾಗಾದ್ರೆ ಮೂಢ ಹಗರಣ ಬಂದಾಗ ಹೋರಾಟ ಮಾಡಿದ್ಯಾರು? ಈಗ ಬಾಣಂತಿಯರ ಸಾವು ಬಂದಾಗ ಹೋರಾಟ ಮಾಡಿದ್ಯಾರು? ನೋಡಿ ನೀವು ಹೇಳಿದಂತೆ ನಾವು ಓದಲಿಕ್ಕೆ ಬಂದಿಲ್ಲ ಸ್ವಾಮಿ. ನೀವು ಏನ್ ಹೇಳ್ತಾ ಇದ್ದೀರಾ? ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂಗೆ ಪಾದಯಾತ್ರೆ ಮಾಡಿ ಇವತ್ತಿನ ದಿವಸ ಅವರು ಯಾರು ನಾಗೇಂದ್ರ ಅವರು ಜೈಲಿಗೆ ಕಳಿಸಿದ್ವಿ. ಬಿಜೆಪಿ ಅನಿವಾರ್ಯದಿಂದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ನಮ್ಮವರು ಯಾರು ಇಲ್ಲ ಅಂತ ಇವತ್ತು ಹೇಳ್ಬಿಡ್ಲಿ, ಎದೆ ಮೇಲೆ ಕೈ ಇಟ್ಕೊಂಡು ಎದೆ ಹೊಡಿತಾ ಇರ್ಬೇಕು ಅಷ್ಟೇ. ಮುಂದೆ ಮಾತಾಡಬೇಕಾಗತ್ತೆ. ಏನು ಹೋರಾಟನೆ ಮಾಡಿಲ್ಲ ಫ್ರೀಡಂ ಪಾರ್ಕ್. ಹಾಗಾದ್ರೆ ಮಾಡಿದೀರಾ? ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ನಿಜವಾಗ್ಲೂ 6 ತಿಂಗಳ ಮಾಡಿದೀರಾ? 6 ತಿಂಗಳದಲ್ಲ, 1 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಅವರಿಗೆ ಹೇಳಿದ್ರು ಬಂಡತನವನ್ನು ತೋರಿಸ್ತಾ ಇದ್ದಾರೆ. ಬರ್ತೀನಿ ನಾನು ಡೀಟೇಲ್ ಆಗಿ ಮಾತಾಡಿ. ಶರತ್ ಅವರೇ ನಿಮಿಷ. ಈಗ ಸೈಟ್ ಯಾಕೆ ಕೊಟ್ರು ಸ್ವಾಮಿ? ರೈಟ್ ಓಕೆ ಗಾಟ್ ಕೋರ್ಟ್ ಹೋಲ್ಡ್ ಅಲ್ಲಿ ಇಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. ಒಪ್ಪಲ್ಲ ನೀವು ಈ ತರ ಮಾತಾಡೋ ಒಪ್ಪಲ್ಲ. ಹೋರಾಟನೇ ಮಾಡ್ಲಿಲ್ಲ. ಹೋರಾಟ ಮಾಡ್ಲಾರ್ದವರು ಆಪ್ನವರು ಒಂದೇ ಒಂದು ರೋಡಿಗೆ ಹೋರಾಟ ಮಾಡಿದ್ರೇನ್ರಿ ಸ್ವಾಮಿ? ನೀವು ಇವತ್ತಿನವರೆಗೆ ಒಂದೇ ಒಂದು ಹೋರಾಟ ಮಾಡಿದಿರಾ? ಇಲೆಕ್ಷನ್ ಬಂತಂದ್ರೆ ಬಾಟದ ಬರುತ್ತೆ ಬಿಟ್ರೆ ಇವತ್ತಿನ ದಿವಸ ಒಂದೇ ಒಂದು ಹೋರಾಟ ಮಾಡ್ಲಿಲ್ಲ ನೀವು. ನೀವಿವತ್ತು ಆಯ್ತು ಆದ್ರೆ ನೀವು ಹೋರಾಟ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾನು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಹೋರಾಟ ಮಾಡೋದ್ರಿಂದಾನೇ ಇಷ್ಟು ವಾಲ್ಮೀಕಿ ಹಗರಣ ಆಗಿರ್ಬೋದು, ಇವತ್ತಿನ ದಿವಸ ನೀವು ಯಾವ ಮೂಢ ಹಗರಣ ಆಗಿರೋ ಹೊರಗೆ ತಂದಿರೋದು ಯಾರು? ನೀವು ತಂದ್ರ? ಆಪ್ನವ್ರು ತಂದ್ರ? ರೈಟ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಚಂದ್ರಶೇಖರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಮಾಡಲ್ಲ ಅವರು. ಸೈಯದ್ ಅವರೇ ಒಂದು ನಿಮಿಷ ಬಂದೆ ಬರ್ತೀನಿ. ಸೈಯದ್ ಅವರೇ ಇರಿ ಮಾತಾಡೋಣ. ಇರಿ ರೈಟ್. ಇಷ್ಟೊತ್ತು ಮಾತಾಡಿದಿರಿ, ಇವಾಗ ನಾವು ಮಾತಾಡ್ತೀವಿ, ಕೇಳಿಸ್ಕೊಳ್ಳಿ. ಓಕೆ. ಪ್ರಬಲವಾದಂತಹ ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷದ ಜವಾಬ್ದಾರಿಯನ್ನು ಕಳ್ಕೊಂಡಿದೆ. ಕಡೆ ಪಕ್ಷ ಆಡಳಿತ ಪಕ್ಷ ಅಂದಾಗ ತೆರೆ ಮೇರೆಲ್ ಸಭೆಗಳು ನಡೀತಾನೆ ಇದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹುಕುಂ ನಂತರ ಕೂಡ ಏನು ಅಂತಂದರೆ, ನನಗಿನ್ನೂ ಆಶ್ಚರ್ಯ ಆಗುವಂಥದ್ದು ಮಾಧ್ಯಮಗಳು ಚರ್ಚೆಗಳನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು. ಅವ್ರ ಮನೇಲಿ ರಾಶಿ ಹೆಣಗಳ ಸತ್ತು ಬಿದ್ದಿವೆ, ನಾರ್ತಾ ಇದೆ, ಕೊಳಕು, ಏನೋ ಫ್ರಿಜ್ಜಲ್ಲೆಲ್ಲ ಪಾಟ್ಗಳನ್ನ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾರ ಮನೇಲಿ? ಆಪೋಸಿಟಲ್ಲಿ ಇರೋರ ಮನೇಲಿ. ಆದರೆ ನಮ್ಮ ಮನೇಲಿ ಎಲ್ಲೋ ಒಂದು ಜಿರಳೆ ಸಾಯೋ ಹಂತದಲ್ಲಿ ಇದೆ ಅಂತ ಹೊರಗಡೆ ಜನಕ್ಕೆ ಕಾಣಿಸ್ತಾ ಇದೆ. ಅದನ್ನು ಇವತ್ತಿನ ದಿನ ಎತ್ತು ತೋರಿಸ್ತಾ ಇದ್ದೀರಿ. ಇರಲಿ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ಭಾಳ ಸ್ಪಷ್ಟ. BJPಯನ್ನು ಕಾಂಗ್ರೆಸ್ಸನ್ನು ಪಕ್ಷ ಸಂಘಟನೆಯ ವಿಚಾರದಲ್ಲಾಗಿರಬಹುದು, ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ವಿಚಾರದಲ್ಲಾಗಿರಬಹುದು, ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರನ್ನು ಯಾವ ರೀತಿಯಾಗಿ ಸಂಭಾಳಿಸ್ತಾ ಇದ್ದಾರೆ, ಪ್ಲಸ್ ಅವರು ನೇತೃತ್ವವನ್ನು ವಹಿಸಿ ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದನ್ನು ದಯಮಾಡಿ ಕಾಂಗ್ರೆಸ್ಸನ್ನು BJPಯನ್ನು ಒಂದೇ ತಕ್ಕಡಿಯಲ್ಲಿ ತೂಗುವಂತಹ ಕೆಲಸ ಖಂಡಿತವಾಗ್ಲೂ ಮಾಧ್ಯಮಗಳು ಮಾಡಬಾರ್ದು. ಅಲ್ಲ, ಒಬ್ಬ ರಾಜ್ಯಾಧ್ಯಕ್ಷ ತನಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಯಲಹಂಕ ವಿಶ್ವನಾಥ್ ಅವ್ರಿಗೆ ಹೇಳ್ತಾರೆ, ಪ್ರೀತಮ್ ಗೌಡ ಅವ್ರಿಗೆ ಹೇಳ್ತಾರೆ, ಈ ಕಡೆಯಿಂದ ಒಂದು ಕೋ ಕೊಡ್ತಾರೆ, ಈ ಕಡೆಯಿಂದ ಒಂದು ಕೋ ಕೊಡ್ತಾರೆ, ನೀನು ಹೋಗಿ ಮಾತಾಡು, ಓ ನೀನು ಸುಧಾಕರ್ ವಿರುದ್ಧ ಮಾತಾಡು, ಓ ನೀನು ಹೋಗಿ ಯತ್ನಾಳ್ ವಿರುದ್ಧ ಮಾತಾಡು, ನೀನು ಹೋಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾತಾಡು. ನಾನೇನು ಮಾಡ್ತಾ ಇದ್ದೀನಿ? ಇಲ್ಲಪ್ಪ, ನನ್ನ ಹತ್ರ ಸಮಯನೇ ಇಲ್ಲ. ಏನು ಕಾನ್ಸ್ಟಿಟ್ಯೂಯೆನ್ಸಿಲಿ ಬೇಕಾದಷ್ಟು ಕೆಲಸದ ಮೇಲೆ ಕೆಲಸ, ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಪಾಪ ರಾಜ್ಯಾಧ್ಯಕ್ಷರಿಗೆ ಬಿಡುಗಡೆ ಆಗಿದೆ ಕಾಂಗ್ರೆಸ್ನಿಂದ. ಅಲ್ಲ, ನಾವು ಅನುದಾನ ಬಿಡುಗಡೆ ಮಾಡಿದೀವಿ ಅಂತ ನೀವು ಹೇಳ್ಬಿಡಿ. ನಮ್ಮ ಕಡೆಯಿಂದ
ಎಲ್ಲರಿಗೂ ಏನು ಸರ್ಕಾರದಿಂದ ಏನು ಬಿಡುಗಡೆ ಆಗಬೇಕೋ ಅದಾಗಿದೆ. ಆದ್ರೆ ಅವರು ಹೇಳ್ಕೊಳ್ತಾ ಇರುವಂತದ್ದು ಬಹಳ ಬ್ಯುಸಿ ಆಗಿದ್ದೀನಿ ನಾನು, ತಮ್ಮದೇ ಕಾರ್ಯಕರ್ತರಿಗೆ, ತಮ್ಮದೇ ಸಂಸದರಿಗೆ, ತಮ್ಮದೇ ಮಾಜಿ ಜಿಲ್ಲಾ ಅಧ್ಯಕ್ಷರುಗಳಿಗೆ, ತಮ್ಮದೇ ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಸಚಿವರಿಗೆ ಕೊಡೋದಕ್ಕೆ ಸಮಯ ಇಲ್ಲದೆ ಇರುವಂತಹ ನಾಲಾಯಕ ರಾಜ್ಯಾಧ್ಯಕ್ಷರನ್ನ ಆಪೋಸಿಟ್ ಪಕ್ಷದಲ್ಲಿ ಇಟ್ಕೊಂಡು ಇವತ್ತಿನ ದಿನ ನಮ್ಮ ಪಕ್ಷವನ್ನ ಬಿಜೆಪಿಗೆ ಕಂಪೇರ್ ಮಾಡುವಂತಹ ಕೆಲಸ ಖಂಡಿತವಾಗ್ಲೂ ಮಾಧ್ಯಮಗಳಿಂದ ಆಗಬಾರ್ದು. ಒಂದಂತೂ ಸ್ಪಷ್ಟ. ಇನ್ನು ಎರಡನೇದು, ಅಲ್ಲಿ ಇಲ್ಲಿ ಸಭೆಗಳು ನಡೀತಾ ಇದೆ ಅನ್ನುವಂಥ ಒಂದು ಪ್ರಸ್ತಾಪನೆಯನ್ನು ನೀವು ಮಾಡಿದ್ರಿ. ಆ ಸಭೆಗಳು ಈಗ ಯಾರೋ ಒಂದಷ್ಟು ಸಚಿವರು ಎಲ್ಲೋ ಸಿಕ್ಕಿ ಬನ್ನಿ ಮನೆಗೆ ಅಂತ ಊಟಕ್ಕೆ ಸೇರಿದ್ರೆ ಅದು ಪಕ್ಷವನ್ನು ಒಡೆಯೋದಕ್ಕೆ ಅಥವಾ ಬೇರೆ ಯಾರದ್ದೋ ವಿರುದ್ಧ ಷಡ್ಯಂತ್ರ ನಡೆಸೋದಕ್ಕೆ ನಡೀತಾ ಇರುವಂತಹ ಸಭೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವುದೂ ಕೂಡ ನಮ್ಮ ಆಂತರಿಕ ವಿಚಾರಗಳನ್ನು ಹೊರಗಡೆ ತಗೊಂಬಂದಿಲ್ಲ. ಹೌದು, ಅಧ್ಯಕ್ಷರ ವಿಚಾರ ಇದೆ, ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ನಾನು ಯಾವ ಮಾತಲ್ಲೂ ಹೇಳ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಈಗ ಅಧ್ಯಕ್ಷರ ಬದಲಾವಣೆ ಹೇಗೆ, ಈಗ ಮುಂದೆ ಯಾರು ಪಕ್ಷವನ್ನ ನೇತೃತ್ವವನ್ನ ವಹಿಸ್ತಾರೆ, ಅಧ್ಯಕ್ಷರು ಕೂಡ ಸ್ವಯಂ ತಾವೇ ಹೇಳಿದ್ದಾರೆ, ನಾನು ಇಷ್ಟು ವರ್ಷಗಳ ಕಾಲ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗಿದ್ದೀನಿ, ಮುಂದಿನ ದಿನಗಳಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ನೋಡಿ ಪಕ್ಷವನ್ನ ಮುನ್ನಡೆಸುವಂತ ಒಂದು ಕೆಲಸವನ್ನ ನಡೆಯುತ್ತೆ. ಸೊ ಈ ರೀತಿಯಾದಂತಹ ಚರ್ಚೆಗಳು ಹೈಕಮಾಂಡ್ ನಿಂದ ಕೆಳಗಡೆ ತನಕ ನಡೀತಾನೆ ಇದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಧ್ಯಕ್ಷರು ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ. ಸೊ ಅಲ್ಲಿಯೂ ಕೂಡ ಚರ್ಚೆಗಳು ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮರು ಆಯ್ಕೆ ಆಗಬಹುದು, ಇಲ್ಲ ಹೊಸಬ್ರು ಬರಬಹುದು. ಸೊ ಈ ರೀತಿಯಾದಂತಹ ಚರ್ಚೆಗಳು ಆ ಅವಧಿ ಮುಗಿತಾ ಇದ್ದ ಹಾಗೆ ನಡೆಯೋದು ಸಹಜ. ಅದನ್ನ ನೀವು ದಯಮಾಡಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಕೆಟ್ಟ ಕೊಳಕ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಪದಗಳಲ್ಲಿ ಸಾಲದೇ ಇರುವಂತಹ ರಾಜಕೀಯಕ್ಕೆ ಹೋಲಿಸ್ಬೇಡಿ. ಇದು ಒಂದನೇ ವಿಚಾರ. ಇನ್ನು ಎರಡನೇ ವಿಚಾರ, ನಾನು ಮೂರನೇ ವಿಚಾರಕ್ಕೆ ಬರ್ತೀನಿ. ಆಯ್ತು, ಇಫ್ ಬಿಜೆಪಿಗೆ ನಿಜವಾಗ್ಲೂ 28ಕ್ಕೆ ಇವರೇನೋ ಭಾಳ ಹೇಳ್ಕೊಂಡು ತಿರುಗ್ತಿದ್ರು, ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ, ನಾವು ಅದನ್ನು ಮಾಡಿಬಿಡ್ತೀವಿ, ನಾವು ಇದನ್ನು ಮಾಡಿಬಿಡ್ತೀವಿ ಅಂತ. ಆ ಕನಸನ್ನು ಬಿಟ್ಬಿಡ್ಲಿ. 33ಕ್ಕಾದರೂ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಪ್ರಶ್ನೆ ಮಾಡಬೇಕು ಅನ್ನುವಂತಹ ಗಮನದಲ್ಲಿ ಇವರಿದ್ದರೆ ಇಮಿಡಿಯೇಟಾಗಿ ಹೇಳಿ, ಯಾವುದೇ ಅರ್ಹತೆ ಇಲ್ಲದೆ ಇರುವಂತಹ ಕೇವಲ ಯಡಿಯೂರಪ್ಪ ಅನ್ನುವಂತಹ ಟ್ಯಾಗನ್ನು ಹೊತ್ತಿರುವಂತಹ ವಿಜೇಂದ್ರ ಅವರು ರಾಜೀನಾಮೆ ಕೊಟ್ಟು ಯಾರಾದರೂ ಅರ್ಹರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಪ್ರಬಲ ಪ್ರತಿಪಕ್ಷವನ್ನು ಉಳಿಸಿ. ಯಾಕೆ ಅಂತಂದರೆ ಡೆಮಾಕ್ರಸಿಯಲ್ಲಿ ವಿ ಬಿಲೀವ್ ಇನ್ ಇಟ್. ಕಾಂಗ್ರೆಸ್ ಬಿಲೀವ್ಸ್ ಇನ್ ಕಾನ್ಸ್ಟಿಟ್ಯೂಷನ್. ನಾವೇ ಹೇಳ್ತಾ ಇದ್ದೀವಿ, 136 ಸೀಟ್ಗಳನ್ನು ಜನ ನಮಗೆ ಕೊಟ್ಟಿದ್ದಾರೆ, 66 ಸೀಟ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. 66 ಜನರನ್ನು ಕೂಡ ನಿಮಗೆ ಸಂಭಾಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದು ಸರ್ಕಾರ ಇಲ್ಲದೆ. ಸೊ ಸರ್ಕಾರ ಬರೋದಕ್ಕೆ ನೀವು ಮುಖ್ಯಮಂತ್ರಿ ಆಗುವಂತಹ ಆ ಏನು ಮಹತ್ವಾಕಾಂಕ್ಷೆ ಎಲ್ಲ ಇಟ್ಕೊಂಡಿದ್ದೀರಿ ಅದನ್ನು ಮರೆತು ಬಿಡಿ. ಬಟ್ ಆಸ್ ಆಫ್ ನೌ ಪಕ್ಷನ ಉಳಿಸ್ಕೊಳ್ಬೇಕು ಅಂತಿದ್ರೆ ಇದು ನಿಮ್ಮ ವಾಹಿನಿಯ ಮೂಲಕ ಅವರ ಹೈಕಮಾಂಡ್ಗೂ ಕೂಡ ಒಂದು ಸಲಹೆ ಮತ್ತು ಸೂಚನೆ, ವಿಜೇಂದ್ರ ಅವ್ರನ್ನ ಹಠಾತ್ ತಾವು ತೆಗೆದು ತಮ್ಮ ಪಕ್ಷವನ್ನ ಕರ್ನಾಟಕದಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಹುದೊಡ್ಡ ವಿಶ್ವಾಸ ಇರುತ್ತೆ ಯಾವುದೇ ಪಕ್ಷ ಅಂದ ಸಂದರ್ಭದಲ್ಲಿ. ಹಾಗಾಗಿ ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟು ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಇದರ ನಡುವೆ ಬಿಜೆಪಿಯಿಂದ ವಿರೋಧ ಪಕ್ಷಕ್ಕೆ ಜನಸಾಮಾನ್ಯರಿಗೆ ಕೂರಿಸಿರುವಂಥ ಜಾಗ ಅದು. ಶರತ್ ಅವರೇ ನೋಡಿ, ಇವತ್ತು ಕಾಂಗ್ರೆಸ್ ವಕ್ತಾರರು ರಾಜ್ಯಾಧ್ಯಕ್ಷರಿಗೆ ನಾಲಾಯಕ್ ಅನ್ನುವಂಥ ಪದಪ್ರಯೋಗವನ್ನು ಮಾಡ್ತಾರೆ ಅನ್ನೋದಾದರೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತಾರಲ್ಲ, ಅದು ಇದನ್ನೇ. ಯಾಕಂದರೆ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮ್ಮ ಆಂತರಿಕವಾಗಿ ಬಿ ಜೆ ಪಿ ನಾಯಕರು ಅಂತೇನಿದ್ದಾರೆ ಇವತ್ತು ಡೆಲ್ಲಿಗೆ ಹೋಗಿ ಮಾತುಕತೆಯನ್ನು ನಡೆಸ್ತಾರೆ. ಇಮ್ಮಿಡಿಯೇಟ್ ತತ್ಕ್ಷಣವೇ ಆ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿಬೇಕು ಅನ್ನುವಂಥ ವಿಚಾರಗಳು ಬರುತ್ತವೆ. ಅಂದರೆ ನೋಡಿ, ನಮ್ಮ ಪಕ್ಷದ ವಿಚಾರವಾಗಿ ಏನು ಮಾತಾಡೋದು ಅಲ್ಲ, ಕೇಳೋ ಶಬ್ದವನ್ನ ನಾವು ಇವರ ಪಕ್ಷದಲ್ಲಿ ಇರತಕ್ಕಂಥ ಇವರಿಗೆ ಉಪಯೋಗಿಸಿದ್ರೆ ಯಾವ ರೀತಿ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ ನೀವೇ. ಸದೃಢವಾಗಿ ಇವತ್ತಿನ ದಿವಸ ಕಾರ್ಯಕರ್ತರ ಜೊತೆಗಿದ್ದಾರೆ. ಪಕ್ಷವನ್ನು ಕಟ್ಟುವಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಪ್ರವಾಸ, ಜಿಲ್ಲಾ ಪ್ರವಾಸವನ್ನು ಮಾಡ್ತಕ್ಕಂಥ ವಿಜೇಂದ್ರ ಅವರಿಗೆ ಈ ರೀತಿ ಹೇಳ್ಬೋದಾ? ನೀವು ವಾಪಸ್ ತಗೊಳ್ಳಿ ಈ ಮಾತನ್ನ, ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಈ ಮಾತನ್ನ, ಇದಕ್ಕೆ ನಾನು ವಿರೋಧ ಮಾಡ್ತೇನೆ, ಧಿಕ್ಕಾರಕ್ಕೆ ಹೋಗ್ತೇನೆ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಂತರಿಕ ವ್ಯವಸ್ಥೆಯ ಕೆಲವೊಂದು ವ್ಯವಸ್ಥೆಗೆ ನೀವು ಅದಕ್ಕೆ ಈ ರೀತಿಯಾಗಿ ಶಬ್ದ ಮೂಲಕ ಹೇಳೋದಾದ್ರೆ ನಿಮ್ಮ ಪಕ್ಷದಲ್ಲಿ ಎಷ್ಟು ಸರಿಯಾಗಿದೆ? ನಮ್ಮ ಪಕ್ಷದಲ್ಲಿ ನಾವು ನೋಡ್ಕೋತೀವಿ, ಅದ್ರ ಬಗ್ಗೆ ಯೋಚನೆ ಬೇಡ. ನಿಮ್ಮಲ್ಲಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಯತ್ನಾಳ್ ಅವರು ಆ ರೀತಿ ಮಾತೇ ಆಡಿಲ್ಲ. ನೋಡಿ ನೋಡಿ, ನಿಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಸಾಕಷ್ಟು
ಗೊಂದಲಗಳಿದೆ. ಅವತ್ತಿನ ದಿನ ನೀವು ಹೋಗಿ ನೀವು ಕೇಳಬೇಕು. ಇಲ್ಲ, ಒಂದು ಸೆಕೆಂಡ್. ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರು ದೊಡ್ಡದೊಂದು ಶೀತಲ ಸಮರ ಇದೆ ನಿಮ್ಮಲ್ಲೇ. 150 ಹಾಗಾದ್ರೆ ನಿಮ್ಮಲ್ಲಿ 150 ಜನರಲ್ ಸೆಕ್ರೆಟರಿಗಳಿದೆ. ಪಕ್ಷ ಸಂಸ್ಕಾರ ನಿಮ್ಮಲ್ಲಿಲ್ಲ, ನಮ್ಮಲ್ಲಿದೆ ಅದು. ಇಲ್ಲ ಈಗ DK ಪಕ್ಷ ಶಿವಕುಮಾರ್ ಸಂಸ್ಕಾರ ಅವರ ಹೇಳೋದು ನಮ್ಮಲ್ಲಿದೆ, ನಿಮ್ಮಲ್ಲಿಲ್ಲ. ನಮ್ಮ ಪಕ್ಷದ ಸಂಬಂಧಪಟ್ಟದ್ದು ನಮ್ಮ ಪಕ್ಷ ಹಿಡ್ಕೊಂಡು ಜಗಳ ಆಡ್ತಾ ಇದೀವಾ? ನೋಡಿ ನೀವ್ ನೋಡಿ ಇಲ್ಲ. ಬೀದಿಗೆ ಬಂದ್ರಿ, ಅದ್ರ ಕೊರಳುಪಟ್ಟಿ ಹಿಡ್ಕೊಂಡ್ರಷ್ಟೇ ಜಗಳ ಅಲ್ಲ. ನೋಡಿ ಪ್ರತಿಯೊಂದನ್ನು ನಾವು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತೆ, ಇವತ್ತಿನ ದಿನ ಅದಕ್ಕೆ ಧಕ್ಕೆ ಬಂದಾಗ ಆಡೋರ್ ಬಾಯಿಗೆ ಸಿಕ್ಕಿ ನೀವ್ ಯಾಕೆ ಮಾತಾಡ್ತೀರಿ? ಯಾವ ಕಂಟ್ರಿಯಲ್ಲಿ ರಾಜಕೀಯದಲ್ಲಿ ಗೊಂದಲ ಇಲ್ಲ ಹೇಳಿ? ಯಾರ ರಾಜಕೀಯ ವ್ಯವಸ್ಥೆಯಲ್ಲಿ ಗೊಂದಲ ಇಲ್ಲ? ಇವತ್ತಿನ ಸಣ್ಣ ಸಣ್ಣ ಕುಟುಂಬದಲ್ಲೇ ಗೊಂದಲಗಳಿದೆ, ಅಲ್ಲ, ಅಣ್ಣ ತಮ್ಮಂದಿರಲ್ಲಿದೆ, ಅಪ್ಪ ಮಗನಲ್ಲಿದೆ. ಶರತ್ ಅಂತಹ ಒಂದು ರಾಷ್ಟ್ರೀಯ ಪಕ್ಷ ರೀ ಮೇಡಮ್ ನಮ್ದು. ಅಂತ ಇದರಲ್ಲಿ ಗೊಂದಲ ಇಲ್ಲ ಅಂತಂದ್ರೆ ಅಲ್ಲ ನೀವು ಸುಧಾಕರ್ ಅವರು 16 ಜನ ಬಂದಾಗ ಅಧಿಕಾರವನ್ನ ಅನುಭವಿಸಿ ಸರ್ಕಾರವನ್ನ ಕೆರಳಿ ಇವತ್ತಿನ ದಿನ ಮಾತಾಡ್ತೀರಿ ಪಕ್ಷ ಬಿಟ್ಟು ಹೋಗ್ರಿ ಅಂತ. ಅವತ್ತು ಎಲ್ರಿ ಹೋಗಿತ್ತು ನೈತಿಕತೆ? ಅವ್ರನ್ನೆಲ್ಲ ಪಕ್ಷಕ್ಕೆ ಕರ್ಕೊಳ್ಬೇಕಾದಾಗ ಅವ್ರನ್ನ ಎಲ್ರಿ ಹೋಗಿತ್ತು ನೈತಿಕತೆ? ಯೋಗ್ಯತೆ ಇಲ್ಲ ಇವರಿಬ್ಬರಿಗೆ. ಅವ್ರಿಗೆ ಎಲ್ಲಿ ಹೋಗಿತ್ತು ನೈತಿಕತೆ? ಅವಾಗ ಲಕ್ಷ ಕೊಡೋರು ಇವರು. ಅವಾಗ ಎಲ್ಲಿ ಹೋಗಿತ್ತು? ಈ ಖೋಖೋ ಪಂದ್ಯಾವಳಿ ನ್ಯಾಷನಲ್ ಪ್ಲೇಯರ್ಸ್ 5 ಲಕ್ಷ ಕೊಡ್ತಾರೆ ಅಂದ್ರೆ ನಕ್ಸಲೈಟ್ಗೆ ಮತ್ತೆ ಖೋಖೋಗೆ ಇರುವ ವ್ಯತ್ಯಾಸನೂ ಅರಿತಿಲ್ಲ ಇವರು ಕಾಂಗ್ರೆಸ್ ನಾಯಕರುಗಳು. ಅಂಡರ್ 18 ಖೋಖೋ ನಡೆದಿರೋದು ಅರ್ಥ ಆಯ್ತಾ? ಯಾವ್ದಕ್ಕೋ ಕಂಪೇರ್ ಮಾಡಬೇಡಿ. ಅಂಡರ್ 18 ನಡೆದಿರೋದು ಖೋಖೋ ಪಂದ್ಯಾವಳಿ. ನೋಡಿ ಖೋಖೋದವರಿಗೆ ಮತ್ತೆ ನಕ್ಸಲೈಟಿಗಳಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಿಲ್ವಾ? ಇಡೀ ಸಣ್ಣ ಜನತೆಗೆ ಗೊತ್ತು, ಚಿಕ್ಕ ಮಕ್ಕಳಿಗೆ ಗೊತ್ತಿದೆ. ಇವತ್ತಿನ ದಿವಸ ಒಂದು ಮುಖ್ಯಮಂತ್ರಿ ಖೋಖೋ ಒಂದು ನ್ಯಾಷನಲ್ ಪ್ಲೇಯರ್ ಅವರಿಗೆ 5 ಲಕ್ಷ ಕೊಡ್ತಾರೆ, ಇಲ್ಲಿ ನಕ್ಸಲೈಟಿಗೆ 7.5 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ವಿಷಯಾಂತರ ಮಾಡಬೇಡಿ. ನನ್ನ ಮಾತನ್ನ ಕೇಳದೇ ಇದ್ರೆ ಪಕ್ಷ ಬಿಟ್ಟು ಹೋಗಬಹುದು. ನನ್ನ ಮಾತನ್ನ ಕೇಳದೇ ಇದ್ರೆ ಪಕ್ಷ ಬಿಟ್ಟು ಹೋಗಬಹುದು. ನನ್ನ ಆಡತಿಯ ಪ್ರಕಾರ ನಡೀದೇ ಇದ್ರೆ ಪಕ್ಷ ಬಿಟ್ಟು ಹೋಗಬಹುದು. ನನ್ನ ಆಡತಿಯ ಪ್ರಕಾರ ನಡೀದೇ ಇದ್ರೆ ರಾಜೀನಾಮೆ ಕೊಡಬಹುದು. ಸೊ ಈ ರೀತಿಯಾಗಿ ಹೇಳುವಂತಹ ನಿಮ್ಮ ಪಕ್ಷದ ನಾಯಕರನ್ನ ಯಾವ ಆಧಾರದ ಮೇಲೆ ನೀವು ಇಟ್ಕೊಂಡು ನಂಬಿಕೊಂಡು ರಾಜಕೀಯ ಮಾಡ್ತಾ ಇದ್ದೀರಿ ಹೇಳ್ರಿ? ಅದಕ್ಕೆ ಹೇಳ್ರಿ ಫಸ್ಟ್. ನಿಮ್ಮಲ್ಲಿ ಬಣಗಳ ಬಡಿದಾಟ ಒಬ್ಬ ತಂದೆ ಮಕ್ಕಳಿಗೆ ನನ್ನ ಮಾತು ಕೇಳದೇ ಇದ್ರೆ ಸಂಬಂಧ ಕಡ್ಕೊಂಡು ಮನೆ ಬಿಟ್ಟು ಹೋಗು ಅಂತಂದ್ರೆ ಹೆಂಗಿರುತ್ತೆ? ಅದೇ ನಿಮ್ ರಾಜ್ಯಾಧ್ಯಕ್ಷರು ಮಾಡ್ತಾ ಇರುವಂತ ಕೆಲಸ. ಪಕ್ಷ ನಡೆಸೋದಕ್ಕೆ ತಾಕತ್ತಿಲ್ಲ. ಪಕ್ಷ ನಡೆಸೋದಕ್ಕೆ ನಿಮ್ ಸಮಸ್ಯೆಗಳನ್ನೆಲ್ಲ ಬಗ್ಗೆ ರಾಜ್ಯದಲ್ಲಿ ಸೈಯದ್ ಅವರೇ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಕುರಿತಂತೆ ಏನ್ ಹೇಳ್ತೀರಿ? ಮೇಡಮ್ ಅದು ಆಸ್ ಎಕ್ಸ್ಪೆಕ್ಟೆಡ್, ಅದು ಅನ್ಎಕ್ಸ್ಪೆಕ್ಟೆಡ್ ಏನಿಲ್ಲ ಮೇಡಮ್. ಯಾಕಂದ್ರೆ ಎಲೆಕ್ಷನ್ ಆಗಿದ ತಕ್ಷಣ ಇದು 50-50 ಮ್ಯಾಚ್ ಆಲ್ರೆಡಿ ಫಿಕ್ಸ್ ಆಗಿತ್ತು. ನಿಮ್ಮ ಮಾಧ್ಯಮದಲ್ಲೇ ಎಲ್ಲ ತೋರಿಸಿದ್ದೀರಿ, ನಾನು ಹೊಸದಾಗಿ ಏನ್ ಹೇಳ್ಬೇಕಾಗಿಲ್ಲ. ಆವಾಗ ಸಿದ್ದರಾಮಯ್ಯನವರು ಏನಂದ್ರು, ನನಗೆ ವಯಸ್ಸಾಗೋಗಿದೆ, ಇವಾಗ ನೆಕ್ಸ್ಟ್ ಟರ್ಮ್ ನನ್ಗೆ ಆಗಲ್ಲ, ಫಸ್ಟ್ ಟರ್ಮ್ ನಾನ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಟರ್ಮ್ ನಿಮ್ಮನ್ನ ಬಿಟ್ಕೊಡ್ತೀನಿ ಅಂತ ಅದು ಆವತ್ತೇ ಫಿಕ್ಸ್ ಆಗಿರೋದು. ಸಿದ್ದರಾಮಯ್ಯನವರು ಸೈಯದ್ ಅವರೇ Madam, just shut your bloody mouth and keep quiet. Don't ask me to shut my mouth. Don't ask me to shut my mouth. Mind your words. Mind your words, Mr. Syed. You are on a prestigious channel. Behave the way you speak. If you talk in English, I can talk in another 10 languages. You don't have the right to talk to me in that way. Do you even understand? When you made a statement which was not relevant, I told you very clearly, did Honorable Chief Minister Siddaramaiah came and told you that it is 50-50 or government or whatsoever it is. You don't have the right to ask me to shut my mouth. If you know the rules of the debate, please debate. If not, this is not the platform for you. ಸುಮ್ಮನೆ ಕುತ್ಕೋಬೇಕು, ಡೋಂಟ್ ಇಂಟರಪ್ಟ್. ಮಾತಾಡಿದ್ರು ನೀವು ಮಾತಾಡಿದ್ರು ಸುಮ್ಮನೆ ಕೇಳ್ಕೊಂಡು ಕುಂತಿದ್ರಿ. ಏನ್ ಅನ್ಕೊಂಡಿದೀರಾ? ನಿಮ್ಗೆ ಬಾಯಿರೋದಾ? ನಿಮ್ಗೆ ಮಾತಾಡ್ಬೋದಾ? ಬಾಯಿದೆ ಅಂತ ಮಾತಾಡ್ಬೇಡ್ರಿ, ಅರ್ಥ ಆಯ್ತಾ? ಅವ್ರ ಆಡಿಯೋ ಬರಲ್ಲ ಸ್ವಾತಿ. ಕರೆಕ್ಟ್ ಆಗಿ ಮಾತಾಡಿ. ಸ್ವಾತಿ ಅವ್ರ ಆಡಿಯೋ ಬರಲ್ಲ, ಝೂಮ್ ಅಲ್ಲಿ ಇದ್ದಾರೆ. ಮಾತಾಡಿದ್ರೆ ಸರಿ ಬರ್ಲಿಲ್ಲ ಅಂತಂದ್ರೆ ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ವಾಪಸ್ ಕೊಡಿ, ಅರ್ಥ ಆಯ್ತಾ? ಸ್ವಾತಿ ಆಡೋ ಮಾತಿನ ಮೇಲೆ ಬಳಸೋ ಪದಗಳ ಮೇಲೆ ಹಿಡ್ತಾ ಇರ್ಲಿ, ನೆನ್ಪಿರ್ಲಿ, ಹೇಳ್ತಾ ಇದ್ದೀನಿ ಇವಾಗ. ಹೇಳ್ತಾ ನಿಮ್ಗೆ ಚೆನ್ನಾಗಿದೆ, ನಿಮ್ಗಿಂತ ಜಾಸ್ತಿ ನಮ್ಗೆ ಗೊತ್ತು. ಹೆಂಗ್ ಪದಗಳು ಬಳಸ್ಕೋಬೇಕು. ಯು ಡೋಂಟ್ ನೀಡ್ ಟು ಟೀಚ್ ಮೀ. ಜಸ್ಟ್ ಪ್ಲೀಸ್
I have to teach you. quietly. When you cross Swati, your limits, I have to Swati, teach do you. not get the audio. You better ನಾನು learn it ಪ್ರಶ್ನೆ and ಕೇಳಿದ್ದೇನೆ come. ಅವ್ರಿಗೆ. Then there is no need for me to No, teach it is you going about so it. personal. Please ಬೇಡ. Please ಬೇಡ. ಆಮೇಲೆ ಕಮೆಂಟ್ಸ್ ಇದ್ರೆ ಪ್ಲೀಸ್. ಮೇಡಮ್ ಅವರೇ ಹಾ ಮೇಡಮ್ ಅವರೇ ನಮ್ ಕೈಲಿರುವಾಗ ಎಸ್ ಐ ಗಾಟ್ ಇಟ್ ಸೈಯದ್ ಅವರೇ ಪ್ಲೀಸ್ ಕಂಟಿನ್ಯೂ. ಪಾಯಿಂಟ್ ಹೇಳಿ ಅಂತ ಹೌದು. ಆಯ್ತಾ ಮೇಡಮ್ ಇದು ಅನ್ಎಕ್ಸ್ಪೆಕ್ಟೆಡ್ ಯಾವ್ದು ಇಲ್ಲ ಮೇಡಮ್. ಇಟ್ ವಾಸ್ Which is expected, okay. ಆವತ್ತೇ ಫಿಕ್ಸ್ ಆಗಿತ್ತು 50-50 ಅಂತ. ಆದರೆ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತು ಈ ವ್ಯಕ್ತಿ ಸಿದ್ದರಾಮಯ್ಯ ಅನ್ನೋ ವ್ಯಕ್ತಿ ಎಂತವರು, ಎಷ್ಟು ಬಂಡ್ರು ಇವರು, ಈ ಅಧಿಕಾರಕ್ಕೋಸ್ಕರ ಎಲ್ಲಿವರೆಗೂ ಹೋಗ್ಬೋದು ಅದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಇವಾಗ ಈ ಬರದಾಟ ಶುರುವಾಗಿರೋದು. ಇಲ್ಲ ಅಂದಿದ್ರೆ ಇದು ಕೂಲ್ ಆಗಿ ಹೋಗ್ತಿರುವಂತ ವಿಷಯ. ಪ್ಲಸ್ ಹೈಕಮಾಂಡ್ಗೂ ಇವ್ರ ಕಾಂಗ್ರೆಸ್ ಹೈಕಮಾಂಡ್ಗೂ ಜಂಬಿಲ್ಲ, ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಈ ಒಂದು ವ್ಯಕ್ತಿ ಬಿಟ್ಟ ಎಲ್ಲಿ ಸರ್ಕಾರದ ಬೀಳ್ಸೋಷ್ಟು ಹೆದರಿಕೆ ಬಂದು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ರಾಜ್ಯದಲ್ಲಿ ಜನ ಸಾಯಿಲಿ, ಬರಗಾಲ ಬರ್ಲಿ, ಮಳೆ ಬರ್ಲಿ, ಗುಡ್ಡಗಳು ಕುಸಿಯೋಕ್ ಸರಿಲಿ, ಬಾಣಂತಿ ಸಾವಾಗ್ಲಿ, ಏನೇ ಆಗ್ಲಿ ಈ ಜನರ ಬಗ್ಗೆ ಕಾಳಜಿ ಇಲ್ಲ. ಕಾಳಜಿ ಇರೋದು ಸರ್ಕಾರ ಉಳಿಸ್ಕೋಬೇಕಂತ ಕೇಂದ್ರದವ್ರಿಗೆ, ಇಲ್ಲಿ ಕುರ್ಚಿ ಬೇಕಂತ ಇವ್ರಿಗೆ. ಇಂಥ ನಾಲಾಯಕ್ ಸರ್ಕಾರ, ಇಂಥ ನಾಲಾಯಕ್ ಜನ ಇವತ್ತವರೆಗೂ ಈ ರಾಜ್ಯ ನೋಡಿಲ್ಲ, ಇದು ಮುಂದೆ ನೋಡೋದು ಇಲ್ಲ. ಓಕೆ, ಗಾಟ್ ಇಟ್ ಸೈಯದ್ ಅವರೇ, ಐ ಗಾಟ್ ಇಟ್. ನಾಲಾಯಕರನ್ನ ಆಯ್ಕೆ ಮಾಡಿದ್ದಾರೆ ಮೇಡಮ್. ಓಕೆ, ರೈಟ್. ಸೋ ಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಮೇಡಮ್ ಈಗ ಏನಾಗಿದೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಾಗೆ ಎರಡೂ ಪಕ್ಷಗಳು ಅವ್ರ ಎಲ್ಲೆ ಮೀರಿ ನಡ್ಕೋತಾ ಇದೆ. ಈ ಸುಖಕ್ಕೆ ಹೌದು, ಎಲ್ಲೆ ಮೀರಿ ಅಂದ್ರೆ ಎಲ್ಲೆ ಮೀರಿ ನಡ್ಕೋತಾ ಇದೆ. ಈಗ ನೋಡಿ, ಇವ್ರು ಯಾರೋ ಅವರು ನಮ್ಮ ಸ್ನೇಹಿತರೊಬ್ರು JDS ಅವ್ರು ಹೇಳ್ತಾ ಇದ್ರು, ನಮ್ಮ ಪಕ್ಷದ ಬಗ್ಗೆ ಹೇಳ್ತಾ ಇದ್ರು, ಇವರು ಆಮ್ ಆದ್ಮಿ ಡೆಲ್ಲಿನಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಆಡಳಿತ ನಡೆಸ್ತಾ ಇಲ್ಲ, ಅವರ ಮುಖ್ಯಸ್ಥರು ದಯವಿಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ, ನೀವು ಆಮೇಲೆ ನೀವು ಉತ್ತರ ಕೊಡಿ. ಏನಂದ್ರೆ ಸೈಯದ್ ಅವರೇ ಒಂದ್ ನಿಮಿಷ, ಮೂರು ಪಕ್ಷಗಳು ಇಲ್ಲಿ ಕರ್ನಾಟಕದಲ್ಲಿ ಇದ್ರದ್ದು ಹೇಳ್ತೀನಿ ಹೇಳಿದ್ರು, ಮೂರು ಪಕ್ಷಗಳು ಅದು ಕೇಳಿ, ಅಲ್ಲ, ಇಲ್ಲಿ ನಿಮ್ಮ ರೋಲ್ ಏನು? ನಾನು ಇದ್ರ ಬಗ್ಗೆ ಹೇಳ್ತೀನಿ. ಸೈಯದ್ ಅವರೇ ಒಂದ್ ನಿಮಿಷ ಪಕ್ಷಗಳು ಸೈಯದ್ ಅವರೇ ಒಂದ್ ನಿಮಿಷ. ನಮ್ಮ ಜನಪ್ರಿಯ ಕಾರ್ಯಕ್ರಮಗಳನ್ನ ಕಾಪಿ ಮಾಡಿ ಇವರು ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಅದನ್ನ ಜನರಿಗೆ ಹೇಳಿ, ನಾವು ನಿಮ್ಗೆ ಒಳ್ಳೊಳ್ಳೆ ಭರವಸೆಗಳನ್ನ ಕೊಟ್ಟು ಈಡೇರಿಸ್ತೀವಿ, ನಿಮ್ಗೆ ಅಂದ್ರೆ ಉತ್ತಮವಾದ ಭವಿಷ್ಯ ಕೊಡ್ತೀವಿ ಅಂತ ಹೇಳಿ ತಗೊಬಂದು ಆಮೇಲೆ ಬಿಜೆಪಿ ಅವರು ಇವ್ರಿಗೆ ಹೆಂಗ್ ಬೇಕು ಕ್ರೆಡಿಟ್ ಕೊಡಿ. ತಮಿಳುನಾಡಲ್ಲಿ ನಾಯಕಿ ಜಯಲಲಿತಾ ಶುರು ಮಾಡಿದ್ದು ಫ್ರೀ ಬಸ್ ಅನ್ನೋದನ್ನ, ಕೇಜ್ರಿವಾಲ್ ಶುರು ಮಾಡಿದ್ದಲ್ಲ ಅದನ್ನ. ಆದ್ರೆ ಹೆಂಗಂದ್ರೆ ಇವ್ರು ಅಧಿಕಾರಕ್ಕೆ ಬರೋವರೆಗೂ ಒಂದ್ ಮುಖ ತೋರಿಸ್ತಾರೆ. ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ಅದೇ ಆಗಿದ್ದು, ಮಹಾರಾಷ್ಟ್ರದಲ್ಲೂ ಹಾಗೆ ಆಗಿದ್ದು. ಇನ್ನು ಕಾಂಗ್ರೆಸ್ ಅವ್ರ ವಿಷಯಕ್ಕೆ ಬಂದ್ರೆ, ಕಾಂಗ್ರೆಸ್ ಅವರು ನಮ್ಮನ್ನಂತೂ ಫುಲ್ ಹೈಜಾಕ್ ಮಾಡ್ಬಿಟ್ಟು ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಗಿಂತ ಜಾಸ್ತಿ ಒಂದ್ 2-3 ಕೊಡುಗೆಗಳನ್ನ ಕೊಡೋದು. ಅಲ್ಲ, ಸರ್ಪ್ಲಸ್ ಅಲ್ಲಿ ಮಾಡ್ಬೇಕು ಸರ್, ಏನೇ ಮಾಡಿದ್ರು. ಆದ್ರೆ ಈ ರಾಜ್ಯದಲ್ಲಿ ಬಡಬಡಿದಾಟ ಅನ್ನೋದಿದೆಯಲ್ಲ, ವಿಶೇಷವಾಗಿ ಬಿಜೆಪಿನಲ್ಲಂತೂ ತಾತ್ವಿಕ ಅಂತ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾರ ಕೈಲೂ ಕಂಟ್ರೋಲ್ ಮಾಡಕ್ ಆಗ್ತಾನೆ ಇಲ್ಲ. ಯಾರು ಕಂಟ್ರೋಲ್ ಮಾಡಕ್ ಹೋದ್ರೆ ಅವ್ರದೇ ಸ್ಥಾನ ಕಳ್ಕೊತಾರೆ. ಈಗ ಪ್ರಶ್ನೆ ಮಾಡಂಗಿಲ್ಲ. ಹೌದು, ಈಗ ನೋಡಿ ವಿಜೇಂದ್ರ ಅವ್ರು ಇದಾರಲ್ಲ, ಅವ್ರಿಗೇನು ಬೇಕಾಗೇ ಇಲ್ಲ. ಇವ್ರನ್ನ ಕಂಟ್ರೋಲ್ ಮಾಡಕ್ ಅವರಿಂದ ಶಕ್ತಿನೇ ಇಲ್ಲ. ಅವ್ರು ನಿಶಕ್ತರಾಗ್ಬಿಟ್ಟಿದ್ದಾರೆ ಕಂಟ್ರೋಲ್ ಮಾಡಕ್ಕೆ. ಇವ್ರು ಹೇಳ್ದಾಗೆ ಇವ್ರಿಗೆ ನೀನು ಅವ್ರ ಮೇಲೆ ಚೂ ಬಿಡೋದು, ಇವ್ರು ಅವ್ರ ಮೇಲೆ ಚೂ ಬಿಡೋದು. ಇವ್ರು ಏನಾರ ಸುಮ್ಮನೆ ಆದಂಗಾಗಲಿ ಮಾದಪ್ಪನ ಜಾತ್ರೆ, ಆಮೇಲೆ ನೋಡ್ಕೊಳ್ಳೋಣ. ಏನಾದ್ರು ಅಕಸ್ಮಾತ್ ಪಕ್ಷ ಉಳ್ಕೊಂಡ್ರೆ ರಾಜ್ಯದಲ್ಲಿ ಅಥವಾ ಇಲ್ಲ, ಸೀರಿಯಸ್ ಆಗಿ ಆ ಮಟ್ಟಕ್ಕೆ ಇವರು ಕಿತಾಟ ಶುರುವಾಗ್ಬಿಟ್ಟಿದೆ. ಒಬ್ರು ಕಂಡ್ರೆ ಒಬ್ರು ನಾಯಕರಿಗಾಗಲ್ಲ. ಅದರಲ್ಲಿ ಏನಂದ್ರೆ ಜಾತಿವಾರು ಜಗಳ ಶುರು ಆಗ್ಬಿಡ್ತೀನಿ ಒಂದು ಸ್ವಲ್ಪ ದಿನ ಹೋದ್ರೆ. ಈಗ ಸದ್ಯಕ್ಕೆ ಅದಿಲ್ಲ, ನೋಡ್ಕೊಳ್ಳಿ ಬೇಕಾದ್ರೆ. ಈಗ ರಾಜ್ಯದಲ್ಲಿ ಆಗ್ಲೇ ದಲಿತ ಮುಖಂಡರು ಪಾರ್ಟಿ ನಡೆಸಿ ಕಾಂಗ್ರೆಸ್ ನೆಕ್ಸ್ಟ್ ಬರೋ ದಿನಗಳಲ್ಲಿ 100ಕ್ಕೆ 100ರಷ್ಟು ಜಾತಿ ಮುಖಂಡರು ಒಂದೊಂದು ಸಭೆಗಳು ಮಾಡಿ ಪಕ್ಷನ ಇನ್ನೂ ಅಧ್ವಾನ ಮಾಡ್ತೀನಿ ಅಂತ ಹೋದ್ರು. ವಿನಾಶಕಾಲಿ ವಿಪರೀತ ಜೊತೆಗೆ ಕ್ರೆಡಿಟ್ ವಾರ್, ಎರಡು ವಿಚಾರಗಳು. ಕ್ರೆಡಿಟ್ ವಾರ್, ಅಧಿಕಾರದ ಹಪಹಪಿತರದ ಪರಿಣಾಮನೇ ಈ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳ ಹಣೆ ಬರಹ ಇದು.
ಹೌದು, ನಾನು ಒಂದೇ ಹೇಳೋದು, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಐದರ್ ಅವ್ರು ಅಪೋಸಿಷನಲ್ಲಿ ಇರಲಿ, ಇಲ್ಲ ಆಡಳಿತಾರೂಢವಾಗಿರಲಿ, ಅಪೋಸಿಷನಲ್ಲಿ ಇರಲಿ, ಒಂದು ಜವಾಬ್ದಾರಿ ಇರುತ್ತೆ. ಅದನ್ನು ಇನ್ಸ್ಟ್ರೂಮೆಂಟ್ಸ್ ಆಫ್ ಪೊಲಿಟಿಕಲ್ ಡಿಸ್ಕ್ಲೋಷರ್ಸನ್ನು ಕ್ವಾಲಿಟಿನ ಹೆಚ್ಚಿಸಬೇಕು. ಜನರಿಗೆ BJP ಅವರಾಗಲಿ ಅಪೋಸಿಷನಲ್ಲಿದ್ದು ಕೂಡ ಎಷ್ಟೋ ಕೆಲಸಗಳನ್ನು ಮಾಡುವಂಥ ಸಂದರ್ಭಗಳಿತ್ತು. ಯಾವುದೇ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗುವಂಥ ನಿಟ್ಟಿನಲ್ಲಿ ಅವರು ಕೂಡ ಹೋಗಲಿಲ್ಲ. ಅದೇ ರೀತಿಯಿಂದ ಕಾಂಗ್ರೆಸ್ಸಲ್ಲಿ ಏನು ಒಳಜಗಳ ಇಲ್ಲ ಅನ್ನೋದು ಇಲ್ಲ. ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಮೀಟಿಂಗ್ಗಳು ಆಗ್ತವೆ. ಬರೀ ಮೀಟಿಂಗ್ ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ರು. ಅದಕ್ಕೆ ತಾನೇ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗ್ಬಿಟ್ಟು ಒಂದು ವಿಪ್ ಜಾರಿ ಮಾಡಬೇಕಾಯ್ತು, ಎಲ್ಲರೂ ಯಾರು ಬಾಯಿ ಮುಚ್ಕೊಂಡಿರಿ, ವಿ ವಿಲ್ ಡಿಸೈಡ್ ಆನ್ ಇಟ್ ಅಂತ. ಅಂದರೆ ಡೆಮೋಕ್ರಸಿ ಎಲ್ಲಿದೆ ಅಂದರೆ ಇಲ್ಲಿ ಆಗಬೇಕಾಗಿರೋದು ನಿರ್ಧಾರ ಅಲ್ಲಿ ಆಗತ್ತಾ? ಹಾಗಾದರೆ ಡೆಮೋಕ್ರಸಿ ಇದೆಯಾ KPCCಯಲ್ಲಿ? ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಅಂದ್ರೆ ಕ್ವಾಲಿಟಿ ಆಫ್ ಡಿಸ್ಕ್ಲೋಷರ್ಸ್ ಇಂಪ್ರೂವ್ ಮಾಡ್ತಾ ಹೋಗಬೇಕು. ನನ್ಗೆ ಒಂದೊಂದೇ ಪ್ರಶ್ನೆಗೆ ಇದನ್ನ ಉತ್ತರ ಕೊಡ್ತಾ ಹೋಗಿ ಸರ್. ಈಗ ಇವಾಗಲೇ ಹೇಳ್ತಾ ಇದ್ರಿ ಪ್ರತಿಭಟನೆ ಅದು ಹೆಂಗೆ ಮಾಡಿದ್ರಿ, ವಿರೋಧ ಪಕ್ಷದ ಜವಾಬ್ದಾರಿ ಏನು ಅಂತ ಹೇಳಿ. ಪ್ರತಿಭಟನೆ ಮಾಡಿದ್ದೀವಿ ಅಂತಾರೆ ಅವರು. ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಿದ್ರು, ಮೂಡಾ ಹಗರಣದ ಬಗ್ಗೆ ಮಾತಾಡಿದ್ರು, ವಕ್ಫ್ ಬಗ್ಗೆ ಮಾತಾಡಿದ್ರು, ಅಬಕಾರಿ ಇಲಾಖೆ ಬಗ್ಗೆ ಮಾತಾಡಿದ್ರು, ಪ್ರತಿಯೊಂದು ಮಾತಾಡಿದ್ದಾರೆ. ಬಟ್ ಎಲ್ಲಿ ಫೇಲ್ ಆದರು ವಿರೋಧ ಪಕ್ಷದಲ್ಲಿ? ಮೇಡಮ್, ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಇಲ್ಲ. ಇಲ್ಲಿ ಒಂದು ಲೀಡರ್ಶಿಪ್, ಒಂದು ಕ್ರೀಮಿ ಲೀಡರ್ಶಿಪ್ಪನ್ನು ಹೈಲೈಟ್ ಮಾಡೋಕ್ಕೆ ಮಾಡದಿರುವಂತಹ ಪ್ರತಿಭಟನೆ ಅಂತ ಅನಿಸುತ್ತೆ. ಈಗ ನೋಡಿ, ನಾವು ಒಂದೊಂದಕ್ಕೆ ಬರೋಣ. ವಾಲ್ಮೀಕಿಯಲ್ಲಿ ಒಂದು ಡೆತ್ ಆಗಿತ್ತು, ಅದಕ್ಕೋಸ್ಕರ ಇದು ಬಂತು. ಅಪೋಸಿಷನ್ ಅವರಿಂದ ಬರಲಿಲ್ಲ, ಕರೆಕ್ಟ್. ಅಪೋಸಿಷನ್ ಅವ್ರು ಏನು ಮಾಡ್ತಾ ಇದ್ರು, ಇವ್ರಿಗೂ ಇಂಟೆಲಿಜೆನ್ಸ್ ಇದೆ, ಇವ್ರ ಕಾರ್ಯಕರ್ತರಿದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಇವರ SC/ST ವಿಂಗ್ ಅವಾಗ ಏನ್ ಮಾಡ್ತಾ ಇತ್ತು? ಇವೆಲ್ಲ ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕಂದ್ರೆ ಅದು ಒಂದೇ ಅಲ್ಲ. ಈಗ ವಾಲ್ಮೀಕಿ ಹಗರಣ ಒಂದೇ ಆಗಿರೋದ ಹಾಗಾದ್ರೆ ಅಲ್ಲಿ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಾ ಕೇಳ್ತಾ ಇದ್ದೀನಿ ಇವತ್ತು, ಅದು ಒಂದೇ ಅಲ್ಲ, ಇನ್ನೂ ಬೇಕಾದಷ್ಟು ಆಗಿದೆ. ಅಲ್ಲೇ ಫಂಡ್ ಡೈವರ್ಷನ್ಸ್ ನಿರಂತರವಾಗಿ ಆಗ್ತಾ ಇದೆ. ಒಂದು ಮೂಡ ಅಲ್ಲಿ ಇವ್ರು ಮಾಡಿದ್ರು, ಆರೋಪ ಮಾಡೋ ಮುಂಚೆ ಮಾಹಿತಿಯನ್ನ ಮತ್ತೆ ಪ್ರೂಫ್ ಅನ್ನ ಇಟ್ಕೊಂಡು ಅದನ್ನ ಕೊಟ್ಟು ಮಾತಾಡಿ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಬಿಜೆಪಿ ಅವ್ರದ್ದು ಯಾವುದೂ ಕೈವಾಡ ಇಲ್ವಾ? ಬಿಜೆಪಿಯಲ್ಲಿ JDS ಅಲ್ಲಿ ಇರೋರ್ದು ಯಾರಿಗೂ ಅಲಾಟ್ಮೆಂಟ್ ಆಗ್ಲೇ ಇಲ್ವಾ? ಯಾಕೆ ಅದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗೋವರೆಗೂ ಇವರು ಪ್ರತಿಭಟನೆ ಮಾಡ್ತಾ ಇಲ್ಲ? ಇಲ್ಲ ತಮ್ಮಲ್ಲಿ ಯಾರ್ದಾದ್ರೂ ಒಬ್ರು ತಪ್ಪಾಗಿದ್ರೆ ವಾಲಂಟರಿ ಡಿಸ್ಕ್ಲೋಸರ್ ಮಾಡಿದಾರ? ಹೌದು, ನಮ್ಮಲ್ಲಿ ಒಂದು 8-10 ಜನ ಆಗಿದ್ದಾರೆ, ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತಾ ಇದೀವಿ ಅನ್ನುವಂತ ಬಿಜೆಪಿ. ಇದು ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ರೆಕಗ್ನೈಸ್ಡ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಜವಾಬ್ದಾರಿಯನ್ನ ಮರಿತಾ ಇದ್ದಾರೆ ಇವತ್ತು ಬಿಜೆಪಿ. ರೈಟ್. ಅದೇ ರೀತಿ ಬಿಜೆಪಿಯಲ್ಲಿ ಇನ್ನೊಂದು ಫಾಲ್ಟ್, ನಾವು ಒಂದೊಂದಾಗಿ ಹೋಗೋಣ. ಎಡಬಲ ಅಂತ ಹೇಳಿ ಇವತ್ತು ವಕ್ಫ್ ಬಗ್ಗೆ ಬಹುದೊಡ್ಡ ಹೋರಾಟವನ್ನ ಮಾಡಿದ್ರು. ಅದೆಲ್ಲೋ ಯತ್ನಾಳ್ ಬಳಕಷ್ಟೇ ಸೀಮಿತವಾಯಿತು. ಇದನ್ನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ, ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಮತ್ತೆ ಯಾಕಂದ್ರೆ ನೀವು ಯಾವುದೇ ತಳಬುದಿಯಲ್ಲಿ ಹೋದಾಗ ಅವರ ಕೈವಾಡವೂ ಸಿಗತ್ತೆ ಅನ್ನುವಂಥದ್ದು. ಈಗ ಮೂಡಾಲಿ ಕೂಡ ಕೆಳಗಡೆ ಹೋದ್ರೆ ಬಿಜೆಪಿ ಅವರು ಸಿಗದೇ ಇಲ್ಲ ಅನ್ನೋದ ಗ್ಯಾರಂಟಿ ಅವ್ರಿಗೂ ಇಲ್ಲ. ಅರ್ಥ ಆಯ್ತಲ್ವಾ? JDS ಅವ್ರಿಗಂತೂ ಕ್ಲಿಯರ್ ಆಗಿದೆ ಅವ್ರು ಇದ್ದಾರೆ ಅಂತ, ಅದನ್ನ ನೀವು ಆಲ್ರೆಡಿ ಕಂಡಿದ್ದೀರಾ. ಹಾಗಾಗಿ ಯಾರಿಗೂ ಕೂಡ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಹೋದ್ರೆ ಎಲ್ಲರಿಗೂ ಹಾನಿ ಅನ್ನೋದು ಗೊತ್ತಿದೆ. ಹಾಗಾಗಿ ನಾಟಕ್ ಇನ್ ಕರ್ನಾಟಕ ಅನ್ನೋದನ್ನ ಮೇಂಟೈನ್ ಮಾಡಕ್ಕೆ ಇದು ಏನಂತಂದ್ರೆ ಡಿವೈಡೆಡ್ ಬೈ ಕರಪ್ಷನ್, ಯುನೈಟೆಡ್ ಬೈ ಕರಪ್ಷನ್, ಡಿವೈಡೆಡ್ ಬೈ ಪಾರ್ಟೀಸ್ ಅನ್ನುವಂಥ ನಾಟಕ್ ಇನ್ ಕರ್ನಾಟಕ ನಾವೆಲ್ಲ ಕಾಣ್ತಾ ಇದೀವಿ. ಇನ್ನೊಂದು ತಿಳ್ಕೊಳ್ಳಿ ಮೇಡಮ್, ಕೋರ್ ಕಮಿಟಿಯಲ್ಲಿ ಮೀಟಿಂಗ್ ಅಲ್ಲಿ ಆಗಿರೋದನ್ನ ಹೊರಗಡೆ ಬಿಡುವ ಅವಶ್ಯಕತೆ ಇದೆಯಾ? ಇಲ್ಲ, ಇವರೇ ಪಿಸು ಮಾತು ಬಿಡ್ತಾ ಇದ್ದಾರೆ. ಅಂದ್ರೆ ಇವ್ರು ಎಲ್ಲೋ ಒಂದು ರೀತಿಯಿಂದ ಮನೋರಂಜನೆ ಕೊಡ್ತಾ ಇದ್ದಾರೆ. ಅಲ್ಲೆಲ್ಲೇ ಡಿವೈಡ್ ಇದೆ ಅನ್ನುವಂಥ ಪಿಸು ಮಾತು ಸತ್ಯವೋ ಅಸತ್ಯವೋ ಏನೋ ಒಂದು ಬಿಟ್ಬಿಟ್ಟು ಅದ್ರ ಬಗ್ಗೆ ಒಂದು ಡೈವರ್ಷನ್. ಭಿನ್ನರ ಬಣ ಡೆಲ್ಲಿಗೆ ಹೋಗಿ ಕುತ್ಕೊಂಡಿದೆಯಲ್ಲ, ಹಾಗಾಗಿ ಸಾರ್ಟ್ ಔಟ್ ಆಗುತ್ತಾ? ಭಿನ್ನರ ಬಣ ಡೆಲ್ಲಿಗೆ ಹೋಗಿ ಕುತ್ಕೊಂಡು ಹೋಗಿದೆಯಲ್ಲ ಮೇಡಮ್, ಸಾರ್ಟ್ ಔಟ್ ಆಗುವಂತ ನಿರ್ಧಾರ ಅಲ್ಲಿ ಆಗಬೇಕು. ಆವಾಗ ಡೆಮೋಕ್ರಸಿ ಇಲ್ಲಿದೇನಾಯ್ತು? ಇಲ್ಲಿ ಯಡಿಯೂರಪ್ಪ ಅವರು CM ಆದಾಗ ಒಂದು 3 ಜನ ಮಿನಿಸ್ಟರ್ ಡಿಕ್ಲೇರ್ ಮಾಡಕ್ಕೆ 10 ದಿವಸ ಅಲ್ಲೇ ಅಲಿಬೇಕಾಯ್ತು. ಅದು ನಾವು ಮರ್ತಿಲ್ಲ. ಅಂದ್ರೆ ಇವಾಗ ಈ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಆಗ್ಲಿ ಇವತ್ತಿಗೆ ಡಿಸೆಂಟ್ರಲೈಸ್ ಲೀಡರ್ಶಿಪ್ ನಮಗೆ ಸ್ಟೇಟ್ ಅಲ್ಲಿ ಬೇಕು, ಫೆಡರಲಿಸಂ ಅಂತಾರೆ, ಅವರ ಪಕ್ಷದಲ್ಲಿ ಫೆಡರಲಿಸಂ ಇದೆಯಾ? ಲೋಕಾಯುಕ್ತ ಲೋಕಪಾಲ್ ಬೇಕು ಅಂತಾರೆ, ಅವರ ಪಕ್ಷದಲ್ಲಿ ಅಂತವ್ರು ಚಾಟಿ ಬೀಸುವಂತವ್ರು ಯಾರಾದ್ರೂ ಇದ್ದಾರಾ? ಇಲ್ಲ. ಇದೊಂಥರ ಪಾಳೆಗಾರಿಕೆ ಆದಂಗ ಆಗುತ್ತೆ. ದಿಸ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್ ಫಾರ್ ಅ ಡೆಮೋಕ್ರಸಿ ಅಂಡ್ ವೈಬ್ರೆಂಟ್ ಡೆಮೋಕ್ರಸಿಯ ಸ್ಪಿರಿಟ್ ನ ಇವರು ಅರ್ಥ ಮಾಡ್ಕೊಳ್ಳೋದ್ರಿಂದ ಬಹಳ ದೂರವಾಗಿದ್ದಾರೆ. ಇದರಿಂದ ಜನರು ಇರಬಾರ್ದು. ಒಂದು ಪಕ್ಷಕ್ಕೆ ನಾನು ಸೀಮಿತವಾಗಿ ಹೇಳ್ತಾ ಇಲ್ಲ, ನಾನು ಎಲ್ಲಾ ಪಕ್ಷಾತೀತವಾಗಿ ಇದನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಇದನ್ನ ಮನಗಣಿಸಬೇಕು, ಇದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡಬೇಕು ಅಂತ. ಸಿದ್ದರಾಮಯ್ಯನವರ ಕುರಿತಂತೆ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ, ಅದು ಕೂಡ ತೆರೆ ಮರೆಯಲ್ಲಿ ಬೇಕಾದಷ್ಟು ಆಗಿದೆ. ಅದೇನಿಲ್ಲ, ಈಗ ಒಂದ್ 2 ವಾರದಿಂದ ಸ್ವಲ್ಪ ಶಮನ ಆದಂಗೆ ಅನಿಸ್ತಾ ಇತ್ತು. ಅದರಲ್ಲಿ ಮತ್ತೆ ಈಗ ಇನ್ನೊಂದು ಮೀಟಿಂಗ್ ಆಗಿವೆ. ಮತ್ತೆ ಅವರು ಮೀಟಿಂಗ್ ಮಾಡದೇ ಬಾರ್ದು ಅಂತ ಕಡಿವಾಣ ಹಾಕಿ ಅದನ್ನ ಏನೋ ಟ್ರೈ ಮಾಡಿದ್ರಲ್ಲ, ಅಂದ್ರೆ ಭಯ ಎಲ್ಲರಿಗೂ ಇದೆ.
ಭಯಭಕ್ತಿ ಎಲ್ಲರಿಗೂ ಇದೆ ಅನ್ನುವಂಥ ಪರಿಸ್ಥಿತಿ. ಅಂದರೆ ಇಲ್ಲಿ ಎಲ್ಲೋ ಒಂದು ರೀತಿಯಿಂದ ನಾವು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಇಂದ ತಪ್ಪಿಸ್ಕೊಂಡಿದೀವಿ. ಬಿಜೆಪಿ ಇವತ್ತು ಯಾಕೆ ಇಷ್ಟು ಅನುಭವಿಸ್ತಾ ಇದೆ ಅನ್ನೋದು ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಇದೊಂದು ಹೇಳ್ಬೇಕಿತ್ತು, ಮಿಸ್ ಆಗಿದೆ. ಮೊದಲು ಮಾಡಿರುವ ಇವರು ಆಪರೇಷನ್ ಲೋಟಸ್ ಇಂದ ಕರ್ಕೊಂಡು ಬಂದಿರೋ ಜನರು, ಅವಾಗ ಮಾಡಿರೋ ಕುಕರ್ಮಗಳು, ಅವಾಗ ಬಂದಿರುವ ಜನರು, ಆ ಎಲ್ಲ ಕೊಚ್ಚೆ ಇವತ್ತು ವಾಸನೆ ಹೊರಗೆ ಬರ್ತಾ ಇದೆ. ಹಾಗಾಗಿ ಇದು ಕ್ವಾಲಿಟಿ ಆಫ್ ಡಿಸ್ಕ್ಲೋಸರ್ಸ್ ನಾವು ಇಂಪ್ರೂವ್ ಮಾಡ್ತಾ ಒಳ ಒಪ್ಪಂದಗಳನ್ನ ಮಾಡೋದಕ್ಕಿಂತ ಹೊರ ಒಪ್ಪಂದಗಳನ್ನ ಮಾಡಿ, ಓಪನ್ ಆಗಿ ಡಿಬೇಟ್ ಮಾಡಿ, ಹೌದು 2.5 ವರ್ಷ ಒಪ್ಕೊಂಡಿದೀವಿ, ಇಲ್ಲ ಒಪ್ಕೊಂಡಿಲ್ಲ, ಏನೋ ಒಂದು ಕ್ಲಾರಿಟಿ ಕೊಡಿ. ಅವಾಗ ಏನಾಗುತ್ತೆ, ಇದ್ರ ಬಗ್ಗೆ ಗಮನ ಕಡಿಮೆ ಆಗ್ಬಿಟ್ಟು ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಗ್ರೀವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್ ಬಗ್ಗೆ ಇಲ್ಲ ಬೇರೆ ಯಾವ್ದ್ರ ಬಗ್ಗೆ ನೀವು ಗಮನ ಹರಿಸಬಹುದು ಅಂತ ನಾನು ಕೇಳ್ಕೊಳ್ತೀನಿ. ರೈಟ್. ಕಾರ್ಯಕ್ರಮದಲ್ಲಿ ಸ್ವಾತಿ ಅವರು, ಶರತ್ ಅವರು, ರವೀಶ್ ಅವರು, ಹಾಗೇನೆ ಅರವಿಂದ್ ಅವರು, ಸೈಯದ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರಾಜ್ಯದಲ್ಲಿ ನೋಡಿ, ಆಡಳಿತವಾಗಿ ಕಾಂಗ್ರೆಸ್ಸನ್ನು ಜನಸಾಮಾನ್ಯರೇ ನಿರ್ಧಾರ ಮಾಡಿ ಕೂರಿಸಿರುವಂಥದ್ದು. ಇನ್ನು ವಿರೋಧ ಪಕ್ಷ ಅಂದಾಗ BJP ಮತ್ತು JDS ಇದ್ದಾವೆ, ಜೊತೆಗೆ AAP ಕೂಡ ಇದೆ ಅಂತ ಭಾವಿಸ್ತೇನೆ. ಸೊ ಇಂಥ ಸಂದರ್ಭದಲ್ಲಿ ಅವರವರ ಜವಾಬ್ದಾರಿಯನ್ನು ಅವರವರು ನಿಭಾಯಿಸಿದ್ರೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಹೋಗ್ತಾ ಇರಲಿಲ್ಲ. ಹಾಗಾಗಿ ವರಿಷ್ಠರು ಅಂತ ಯಾರು ಇರ್ತಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತವಾದಂಥ ನಿರ್ಧಾರವನ್ನು ಸಕಾಲಕ್ಕೆ ತಗೊಂಡ್ರೆ ರಾಜ್ಯದ ಜನ ಉಳಿತಾರೆ, ಅಭಿವೃದ್ಧಿ ಪಥದತ್ತ ರಾಜ್ಯ ಕೂಡ ಹೋಗುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.